ಎಲ್ಲರಿಗೂ ನಮಸ್ಕಾರ. ಫಾರೆಸ್ಟ್ ಗಾರ್ಡ್ಗೆ ರೆಡಿ ಆಗ್ತಾ ಇರುವಂತಹ ಕರ್ನಾಟಕದ ಎಲ್ಲ ವಿದ್ಯಾರ್ಥಿಗಳಿಗೆ ಗುರುದೇವ ಆನ್ಲೈನ್ ಕರಿಯರ್ ಅಕಾಡೆಮಿ ಧಾರವಾಡ ಇಲ್ಲಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನನ್ನ ಹೆಸರು ನಿರಂಜನ್. ಇವತ್ತಿನ ಕ್ಲಾಸ್ 2ನೇ ಕ್ಲಾಸ್ ಆಗಿರುತ್ತೆ. ಪ್ರತಿ ತಿಂಗಳು ಇವತ್ತಿಗೆ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ 2ನೇ ಬ್ಯಾಚನ್ನು ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಸೊ ಕಾಂಟ್ಯಾಕ್ಟ್ ನಂಬರ್ ಇಲ್ಲಿದೆ, ಓಕೆ, ಮತ್ತು 2ನೇ ಬ್ಯಾಚ್ ಇಲ್ಲಿದೆ. ಸೊ ದಯವಿಟ್ಟು ಅದನ್ನು ನೀವೇನು ಮಾಡ್ಬೋದು ಅಂದರೆ ಫಾಲೋಅಪ್ ಮಾಡ್ತಾ ಹೋಗ್ಬೋದು. ಸೆಕೆಂಡ್ ಬ್ಯಾಚ್ ಯಾವುದಕ್ಕೆ ಫಾರೆಸ್ಟ್ ಗಾರ್ಡ್ಗೆ ನಾವು ಬೀಟ್ ಫಾರೆಸ್ಟ್ ಗಾರ್ಡ್ಗೆ ಹುದ್ದೆಗಳನ್ನು ಕರೆಯಲಾಗಿದೆ. 540 ಹುದ್ದೆಗಳು, ಓಕೆನಾ. ಯಾರು ಮಿಸ್ ಮಾಡ್ಕೋಬೇಡಿ, ಓಕೆನಾ. ಆಫ್ಲೈನ್ ತರಗತಿಗಳು ಸ್ಟಾರ್ಟ್ ಆಗಿದೆ, ಆನ್ಲೈನ್ ತರಗತಿಗಳು ಸಹಿತ ಸ್ಟಾರ್ಟ್ ಆಗಿದೆ. ಸೊ ಇದರಲ್ಲಿ ನಾವು ಎಷ್ಟು ಸಾಧ್ಯವಾದಷ್ಟು ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಹೋಗೋಣ. ಓಕೆ, ಇವತ್ತಿನ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ನೋಟಿಸ್ ಮಾಡೋದು, ನೆನ್ನೆ ಕ್ಲಾಸಲ್ಲಿ ನಾವು ಏನು ಹೇಳಿದ್ವಿ ಅಂದರೆ ಮಿರರ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಹೌದಾ, 3 ರೀತಿಯಾದ ಮಿರರ್ಸ್ಗಳಿರ್ತವೆ. ಒಂದು ಸಮತಲ ದರ್ಪಣ, ನಿಮ್ನ ದರ್ಪಣ, ಪೀನ ದರ್ಪಣ ಅಂತೇಳಿ 3 ರೀತಿಯಾದಂತಹ ದರ್ಪಣಗಳನ್ನು ನಾವು ನೋಟಿಸ್ ಮಾಡಿದ್ವಿ. ಓಕೆ, ಸೊ ಶೇವಿಂಗ್ ಕನ್ನಡಿಯಾಗಿ ನಾವು ನಿಮ್ನ ದರ್ಪಣಗಳನ್ನು ಬಳಕೆ ಮಾಡಿದ್ರೆ, ವಾಹನಗಳ ಹಿನ್ನೋಡ ದರ್ಪಣಗಳಾಗಿ ಪೀನ ದರ್ಪಣಗಳನ್ನು ಬಳಕೆಯಲ್ಲಿ ತರ್ತೀವಿ. ಸೌಂದರ್ಯವರ್ಧಕವಾಗಿ ಮತ್ತು ಪೆರಿಸ್ಕೋಪ್ಗಳಲ್ಲಿ ಸಮತಲ ದರ್ಪಣಗಳನ್ನು ಬಳಕೆಯಲ್ಲಿ ತರ್ತೀವಿ. ಓಕೆ, ಹಾಗಾದರೆ ಸಮತಲ ದರ್ಪಣದಲ್ಲಿ ಕೆಲವೊಂದು ನಾವು ಸೂಕ್ಷ್ಮವಾಗಿ ಗಮನಿಸುವಂಥದ್ದು ಒಂದು ಕಾನ್ಸೆಪ್ಟ್ ಅಂತ ಹೇಳಿದ್ರೆ, ನಿಮಗೇನು ಕೊಡ್ಬೋದು, ಸಮತಲ ದರ್ಪಣದಲ್ಲಿ ಯಾವ ರೀತಿಯಾದ ಪ್ರತಿಬಿಂಬಗಳು ಮೂಡುತ್ತವೆ ಅಂತೇಳಿ ನಾವೇನಾದರೂ ನೋಟಿಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಪ್ರತಿಬಿಂಬ ಮುಂದೆ, ಓಕೆ, ಹಿಂದಲ್ಲ ಮುಂದೆ ಮೂಡುತ್ತದೆ. ಇನ್ ಫ್ರಂಟ್ ಅಂತ ಕರಿತೀವಿ, ಅದನ್ನು ಇನ್ ಫ್ರಂಟ್ ಅಂತ ಕರೆಯಲಾಗುತ್ತೆ. ಪ್ರತಿಬಿಂಬ ಮುಂದೆ. ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ ನೇರ, ಎರೆಕ್ಟ್ ಅಂತ ಇಂಗ್ಲೀಷಲ್ಲಿ ಕರಿತೀವಿ, ನೇರ. ಮತ್ತು ಇನ್ನೊಂದೇನು ಹೇಳ್ತೀವಿ, ನೇರ, ಎರೆಕ್ಟ್ ಅಂತ ಹೇಳಿದ ನಂತರ ಮುಂದೆ ಮಿಥ್ಯಬಿಂಬ, ವರ್ಚುವಲ್ ಇಮೇಜ್ ಅಂತ ಕರಿತೀವಿ, ವರ್ಚುವಲ್ ಇಮೇಜ್ ಅಂತ ಕರಿತೀವಿ. ಮತ್ತು ಇದು ಏನಾಗಿರುತ್ತೆ ಅಂದರೆ ನೈಜವಾಗಿರುತ್ತದೆ, ರಿಯಾಲಿಟಿಗೆ ಹತ್ತಿರವಾಗಿರುತ್ತೆ. ಯಾಕೆಂದರೆ ಆ್ಯಸ್ ಇಟ್ ಈಸ್ ಅಲ್ವಾ. ಓಕೆ, ಆ್ಯಸ್ ಇಟ್ ಈಸ್ ಆಗಿರೋದ್ರಿಂದ ಕರೆಕ್ಟಾಗಿ ನಮಗೆ ಇದೇ ರೀತಿ ಮೂಡುತ್ತದೆ. ನೆಕ್ಸ್ಟ್ ನೋಡೋಣ ಈಗ. ಓಕೆ, ಇದೇ ನಾವು ಸಮತಲ ದರ್ಪಣದಲ್ಲಿ ಇನ್ನೊಂದು ಕಾನ್ಸೆಪ್ಟ್ ನೋಡ್ತೀವಿ ಅಂತ ಹೇಳಿದ್ರೆ, ಸೊ ಇಂಥದ್ದನ್ನು ನಾವು ನೋಡ್ತೀವಿ ಅಂತ ಹೇಳಿದ್ರೆ, ಇಲ್ಲಿ ಪ್ರತಿಬಿಂಬಗಳು ಅಂತೇಳಿ ಬಂದಾಗ ಏನಾಗಿರುತ್ತೆ, ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರುವುದರಿಂದ ಎಷ್ಟು ಕೋನದಲ್ಲಿ ನಾವು ಓರೆ ಆಗ್ತೀವೋ ಅಷ್ಟೇ ಕೋನದಲ್ಲಿ ನಾವೇನಾಗ್ತೀವಿ, ಆ ಪ್ರತಿಬಿಂಬ ಓರೆಯಾಗಿ ಗೋಚರವಾಗುತ್ತದೆ. ಇದೊಂದು ಪಾಯಿಂಟು. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ, ಇನ್ನೊಂದು ಪಾಯಿಂಟನ್ನು ನಾವು ನೋಡ್ತೀವಿ ಅಂತ ಹೇಳಿದ್ರೆ, ಸೊ ನಮ್ಮಲ್ಲಿ ಪ್ರತಿಬಿಂಬಗಳನ್ನು ಗಮನಿಸುವಂಥದ್ದು, ವ್ಯಕ್ತಿಯ ಎತ್ತರ ಹೆಚ್ಚಿದೆ ಅಂತ ಹೇಳಿದ್ರೆ, ಓಕೆ, ಆತನ ಪೂರ್ಣ ಪ್ರತಿಬಿಂಬ ಪಡೆಯಲು ಸಮತಲ ದರ್ಪಣದ ಎತ್ತರ h/2ನಷ್ಟು ಇರಬೇಕು. ಓಕೆ, ಅದಕ್ಕೆ ನಮ್ಮಲ್ಲೆಲ್ಲ ಗಾಡ್ರಾಜ್ ಬೀರ್ಗಳು ಅಂತ ನಾವು ನೋಟಿಸ್ ಮಾಡಿರ್ತೀವಿ. ಹೌದಾ, ಗಾಡ್ರಾಜ್ ಬೀರ್ಗಳು ಅಥವಾ ಟ್ರೆಜರಿ ಅಂತೇಳಿ ನಾವು ಗಮನಿಸ್ತೇವೆ. ಸಾಮಾನ್ಯವಾಗಿ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಗಾಡ್ರಾಜ್ ಅಂತೇಳಿ ಬಂದರೆ ಇಲ್ಲೆಲ್ಲ ಗಮನಿಸಿರುವ ಹಾಗೆ ಈ ರೀತಿ ಇರುತ್ತೆ ಅಂತ ಅಂದ್ಕೊಳ್ಳೋಣಪ್ಪ. ಇದು ನಮ್ಮ ಮನೆಯ ಗಾಡ್ರಾಜ್ ಬೀರ್ ಅಂತ ಅಂದ್ಕೊಳ್ಳೋಣ. ಓಕೆ, ಇದರಲ್ಲಿ ನಾವು ನೋಟಿಸ್ ಮಾಡುವ ಹಾಗೆ ಈ ರೀತಿ ಇರ್ತದೆ. ಹೌದಾ, ಸೊ ಇದರ ನಂತರ ಇನ್ನೊಂದು ಅಂತ ಹೇಳಿದ್ರೆ ಈ ರೀತಿ ಗಮನಿಸಬಹುದು. ಹೌದಾ, ಸೊ ಹಾಗಾದರೆ ಇಲ್ಲಿ ಪ್ರತಿಬಿಂಬಗಳನ್ನು ಅಂತೇಳಿ ಬಂದಾಗ ಸಹಜವಾಗಿ ನಾವು ನೋಟಿಸ್ ಮಾಡುವ ಹಾಗೆ ನಾವೆಲ್ಲ ನೋಟಿಸ್ ಮಾಡುವ ಹಾಗೆ ಹೆಂಗಿರುತ್ತದೆ, ಪೂರ್ಣ ಪ್ರತಿಬಿಂಬ ಪಡೆಯುವುದಕ್ಕೆ ಇಷ್ಟು ಎತ್ತರದ ಪ್ರತಿಬಿಂಬ ನಾವು ಕನ್ನಡಿಯನ್ನು ಇಡಬೇಕಾಗಿಲ್ಲ. ಇದರ ಅರ್ಧದಷ್ಟು ಪ್ರತಿಬಿಂಬ ಮೂಡುವಂತಹ ಕನ್ನಡಿಯನ್ನು ಇಟ್ಟರೆ ಸಾಕು. ಪ್ರತಿಬಿಂಬಗಳನ್ನು ನಾವು ಇದೇ ರೀತಿ ಗಮನಿಸ್ತೀವಿ, ನೆನಪಿರಲಿ. ಸೊ ಯಾವತ್ತೂ ಅಷ್ಟೇ ಪ್ರತಿಬಿಂಬ, ಓಕೆ, ಒಬ್ಬ ವ್ಯಕ್ತಿ ನಿಂತಿದ್ದಾನೆ ಅಂತ ಹೇಳಿದ್ರೆ ಇವನ ಎತ್ತರದಷ್ಟು ಏನು ಬೇಕಾಗಿಲ್ಲ, ಇವನ ಎತ್ತರದಷ್ಟು, ಇವನ ಹೈಟಿನಷ್ಟು ಕನ್ನಡಿ ಬೇಕಾಗಿಲ್ಲ. ಏಕೆ, ಇವುಗಳಲ್ಲಿ ಅದಕ್ಕಾಗಿ ಇವನ ಎತ್ತರ 6 ಅಡಿ ಇತ್ತು ಅಂತ ಹೇಳಿದ್ರೆ ಇದರ ಅರ್ಧದಷ್ಟು ಏನಾಗಿರುತ್ತೆ, ಕನ್ನಡಿಯನ್ನು ನಾವು ಪ್ಲೇಸ್ಮೆಂಟ್ ಕೊಟ್ಟರೆ ಸಾಕು. ಇದರ ಅರ್ಧದಷ್ಟು ಪ್ಲೇಸ್ಮೆಂಟ್ ಕೊಟ್ಟರೆ ಸಾಕಾಗುತ್ತೆ. ಸೊ ಅವಾಗೇನಾಗಿರುತ್ತೆ, ಪೂರ್ಣ ಪ್ರತಿಬಿಂಬ. ಹಾಗಾದರೆ ಎಷ್ಟು ದೂರ ನಿಲ್ಲಬೇಕು ಅಂತೇಳಿ ಬಂತು ಅಂತ ಹೇಳಿದ್ರೆ, ಎಷ್ಟು ದೂರ, ಈ ಕನ್ನಡಿಯ ಅರ್ಧದಷ್ಟು, ಆಲ್ಮೋಸ್ಟ್ 1.5 ಅಡಿ ದೂರ ಅಥವಾ 2 ಅಡಿ ದೂರದಲ್ಲಿ ನಿಂತಿದ್ದರೆ
ಪೂರ್ಣ ಪ್ರತಿಬಿಂಬಗಳನ್ನು ನಾವು ನೋಡ್ತೇವೆ. ಹಾಗಾಗಿ h/2 ಅವನು ಎಷ್ಟು ದೂರದಲ್ಲಿ ನಿಲ್ಲಬೇಕು? h/4ನಷ್ಟು ದೂರಕ್ಕೆ ನಿಲ್ಲಬೇಕು. ಓಕೆ, ಸೊ ಹೀಗೆ ನಾವೇನು ಮಾಡ್ತೀವಿ ಅಂದರೆ ನೋಟಿಸ್ ಮಾಡಬಹುದು. ಓಕೆ, ಸೊ ಇಲ್ಲಿಂದ ಮುಂದಕ್ಕೆ ನೋಡೋಣ. ಓಕೆ, ಇಲ್ಲಿಂದ ನಾವು ನೋಟಿಸ್ ಮಾಡ್ತಾ ಇರ್ತೀವಿ ಅಂತ ಹೇಳಿದ್ರೆ ಏನು ಮಾಡ್ಬೋದು ಅಂತ ಹೇಳಿದ್ರೆ ಪ್ರತಿಬಿಂಬಗಳು ಅಂತೇಳಿ ಬಂದಾಗ ಕನ್ನಡಿಯ ಎದುರು ಈ ರೀತಿ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದೆ. ಓಕೆ, ಕನ್ನಡಿ ಹಿಂಗಿದೆ, ಒಬ್ಬ ವ್ಯಕ್ತಿ ಏನು ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ 4 ಮೀಟರ್ ದೂರದಲ್ಲಿ ನಿಂತಿದ್ದಾನೆ ಅಂತ ಭಾವಿಸೋಣ. ಒಬ್ಬ ವ್ಯಕ್ತಿ ಕನ್ನಡಿಯ ಎದುರು 4 ಮೀಟರ್ ದೂರದಲ್ಲಿ ನಿಂತಿದ್ದರೆ ಆತನ ಪ್ರತಿಬಿಂಬ ಮೂಡಿದ ಈ ಕನ್ನಡಿಯಲ್ಲಿ ಮತ್ತು ಅವನ ನಡುವೆ ಇರ್ತಕ್ಕಂಥ ಒಟ್ಟು ದೂರ ಎಷ್ಟು ಅಂತ ಕೇಳ್ತಾನೆ. ಫಾರ್ ಎಕ್ಸಾಂಪಲ್, ನೀವು ಒಂದು ಕನ್ನಡಿ ಎದುರು ನಿಂತಿದ್ದೀರಿ ಅಂತ ಭಾವಿಸೋಣಪ್ಪ. ಇಷ್ಟು ಕನ್ನಡಿಯಲ್ಲಿ ನಿಂತಿದ್ದೀರಿ. ಓಕೆ, ಭಾಳ ದೂರ ನಿಂತಂಗೆ ಆಗಲ್ಲ, ಅಲ್ಲೇ ನಿಂತಂಗೆ ಆಗಿರುತ್ತೆ. ನಮ್ಮ ಎದುರುಗಡೆನೇ ನನ್ನ ಪ್ರತಿಬಿಂಬ ಇರುತ್ತೆ, ಹೌದಾ? ನಾನೊಂಚೂರು ಹಿಂದಕ್ಕೆ 2 ಹೆಜ್ಜೆ ಹಿಂದಕ್ಕೆ ಸರಿದ್ರೆ ನನ್ನ ಪ್ರತಿಬಿಂಬ ನನ್ನ ಕಡೆಗೆ ಬರೋಂಗಿಲ್ಲ, ಆದರೆ ಹಿಂದಕ್ಕೆ ಹೋಗುತ್ತೆ. ಹಾಗಾದರೆ ನಾನು 2 ಹೆಜ್ಜೆ ಇಟ್ಟರೆ ಅದು ಸಹಿತ 2 ಹೆಜ್ಜೆ ಹಿಂದಕ್ಕೆ ಸರಿದಿರುತ್ತೆ. ಹಾಗಾದರೆ ನನ್ನ ಮತ್ತು ಪ್ರತಿಬಿಂಬಗಳ ನಡುವಿನ ಒಟ್ಟು ಹೆಜ್ಜೆಗಳ ಸಂಖ್ಯೆ ನಂದೆರಡು, ಅದರದೆರಡು, ಒಟ್ಟು 4. ಅದೇ ರೀತಿ ಮೂಡಿದ ಪ್ರತಿಬಿಂಬ ಹಾಗೂ ವ್ಯಕ್ತಿಯ ನಡುವಿನ ಒಟ್ಟು ದೂರ, ಮೂಡಿದ ಪ್ರತಿಬಿಂಬ ಹಾಗೂ ವ್ಯಕ್ತಿಯ ನಡುವಿನ ಒಟ್ಟು ದೂರ ಎಷ್ಟು ಗೊತ್ತಾ? 8 ಮೀಟರ್ ಅಂತ ಹೇಳಬೇಕು. ಓಕೆ, ಏನು ಕೊಟ್ಟರೂ ಸಹಿತ ಡಬಲ್ ಮಾಡಿ ಬರಬೇಕು. ಹಾಗಾಗಿ 2n ಫಾರ್ಮುಲಾವನ್ನು ಇಲ್ಲಿ ಬಳಕೆ ಮಾಡಬೇಕು. 2n ಫಾರ್ಮುಲಾ ಏನು ಕೊಟ್ಟರು ಡಬಲ್ ಮಾಡಿ. ಓಕೆ, 1 ಮೀಟರ್ ಇತ್ತು ಅಂದರೆ 1 × 2 2 ಅಂತೇಳಿ ಆಗಿರುತ್ತೆ. ಅದರದ್ದೊಂದು ಮೀಟರ್, ನಮ್ಮದೊಂದು ಮೀಟರ್. ಓಕೆ, ಹಾಗಾದರೆ 2 ಅಂತ ಹೇಳಿಕೊಟ್ರೆ 2 4. ಓಕೆ, ಹೀಗೆ 2n ಫಾರ್ಮೇಟಲ್ಲಿ ನಾವೇನು ಮಾಡಬೇಕು? ಇದನ್ನು ನೋಟಿಸ್ ಮಾಡಬೇಕು. ಹಾಗಾದರೆ ಏನು ಕೊಟ್ಟರು ಡಬಲ್ ಮಾಡಿ ಬರೀಬೇಕು. ಗೊತ್ತಿಲ್ಲ, ಸ್ಕ್ವೇರ್ ಅಲ್ಲ, ಡಬಲ್ ಅಂತೇಳಿ ಕರಿತೀವಿ, ಇಂಟು ಮಾಡಬೇಕು. ಓಕೆ, ಇದು ಒಂದು ರೀತಿಯಲ್ಲಿ ನಾವು ನೋಟಿಸ್ ಮಾಡಬಹುದು. ಇನ್ನೊಂದು ರೀತಿಯಲ್ಲಿ ನಿಮ್ಮನ್ನು ಅಪ್ಡೇಟ್ ಮಾಡ್ತಾನೆ ಅಂದರೆ, ಒಬ್ಬ ವ್ಯಕ್ತಿ ಕನ್ನಡಿಯ ಎದುರು ಏನು ಮಾಡ್ತಾ ಇದ್ದಾನೆ ಗೊತ್ತಾ? ಓಡ್ತಾ ಇದ್ದಾನೆ, ರನ್ ಮಾಡ್ತಾ ಇದ್ದಾನೆ ಅಂತ ಅನ್ಕೋಣಪ್ಪ. ಓಕೆ, ಒಬ್ಬ ವ್ಯಕ್ತಿ ಕನ್ನಡಿಯ ಎದುರು ಏನು ಮಾಡ್ತಾ ಇದ್ದಾನೆ ಅಂದರೆ ಓಡ್ತಾ ಇದ್ದಾನೆ, ರನ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವನು ಎಷ್ಟು? ಒಂದು 10 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ರನ್ ಮಾಡ್ತಾ ಇದ್ದಾನೆ ಅಂತ ಭಾವಿಸೋಣ. ಎಷ್ಟು? 10 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಏನು ಮಾಡ್ತಾ ಇದ್ದಾನೆ? ರನ್ ಮಾಡ್ತಾ ಇದ್ದಾನೆ. ಓಕೆ, ತತ್ಕ್ಷಣ ಏನಾಗಿರುತ್ತೆ? 10 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ರನ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಇಲ್ಲಿ ಮೂಡಿದ ಪ್ರತಿಬಿಂಬವೂ ಸಹಿತ ಏನಾಗಿರುತ್ತೆ? ಡಬಲ್ ಆಗಿರುತ್ತೆ. ಅಂದರೆ ಪ್ರತಿಬಿಂಬ ಆಬ್ಜೆಕ್ಟಿವ್ ವೆಲಾಸಿಟಿ ಅಥವಾ ಪರ್ಸನ್ ವೆಲಾಸಿಟಿ ಅಂತ ಹೇಳೋಣ, ಅಥವಾ ಪರ್ಸನ್ ವೆಲಾಸಿಟಿ ಅಂತ ಹೇಳ್ಬೋದು. ಯಾವಾಗಲೂ ಅಷ್ಟೇ ಪ್ರತಿಬಿಂಬದ 2 ಪಟ್ಟು ವೇಗದಲ್ಲಿ ಇದು ಯಾವಾಗಲೂ ಏನಾಗಿರುತ್ತೆ? ಇರುತ್ತದೆ, 2 ಪಟ್ಟು ವೇಗದಲ್ಲಿ. ಸೊ ಹಾಗಾಗಿ ಇಲ್ಲಿ ನಾವು ನೋಟಿಸ್ ಮಾಡುವಂಥದ್ದು ಪ್ರತಿಬಿಂಬದ ವೇಗ ಯಾವಾಗಲೂ ಏನಾಗಿರುತ್ತೆ ಅಂದರೆ ಹೋಲಿಕೆ ಮಾಡಿದ್ರೆ, ಓಡುವವನಿಗೆ ಅಥವಾ ವಸ್ತುಗಳಿಗೆ ಹೋಲಿಕೆ ಮಾಡಿದರೆ ಯಾವಾಗಲೂ 2 ಪಟ್ಟು ವೇಗದಲ್ಲಿ ಇರುತ್ತದೆ. ಮಲ್ಟಿಪ್ಲೈ ಮಾಡಬೇಕು ಅದನ್ನು. ಹಾಗಾದರೆ 10 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಕನ್ನಡಿಯ ಮುಂದೆ ಓಡ್ತಾ ಇದ್ದು ಅಂದರೆ 20 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಇದ್ದಂತೆ ಅನಿಸುತ್ತದೆ. 5 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಇದ್ದ ಅಂತ ಹೇಳಿದ್ರೆ 10 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಇದ್ದಂಗೆ ಅನಿಸುತ್ತೆ, ಡಬಲ್. ಓಕೆ, 20 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಇದ್ದಿರಿ ಅಂತ ಹೇಳಿದ್ರೆ ಇದು 40 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಇದ್ದಂತೆ ಫೀಲ್ ಆಗುತ್ತೆ. ಓಕೆ, ಈ ರೀತಿ ನಾವೇನು ಮಾಡ್ತಾ ಹೋಗಬೇಕು? ನೋಟಿಸ್ ಮಾಡ್ತಾ ಹೋಗಬೇಕು. ಓಕೆ, ಇದೇ ರೀತಿ ಇತ್ತು ಅಂತ ಹೇಳಿದ್ರೆ ಮಾತ್ರ ಏನಾಗಿರುತ್ತೆ? ತುಂಬ ಚೆನ್ನಾಗಿ ಏನಾಗಿರುತ್ತೆ? ಕಾನ್ಸೆಪ್ಟ್ಗಳನ್ನು ಅರ್ಥ ಮಾಡ್ಕೋಬೋದು. ಗೊತ್ತಿರಲಿ, ಆಬ್ಜೆಕ್ಟ್ ವೆಲಾಸಿಟಿ ಆಲ್ವೇಸ್ ಟ್ವೈಸ್ ಆಫ್ ಇಮೇಜ್ ವೆಲಾಸಿಟಿ. ಪ್ರಶ್ನೆ ಏನು ಕೇಳ್ತಾನೆ ಅಂದರೆ, ಕನ್ನಡಿಯ ಎದುರು ಒಬ್ಬ ವ್ಯಕ್ತಿ 5 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಓಡಿದರೆ ಆತನ ಪ್ರತಿಬಿಂಬದ ವೇಗ ಕನ್ನಡಿಯಲ್ಲಿ ಈ ವೇಗದಲ್ಲಿ ಇದ್ದಂತೆ ಅನಿಸುತ್ತದೆ. ಯಾವ ವೇಗ ಅದು? 10 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಇದ್ದಂತೆ ಫೀಲ್ ಆಗುತ್ತೆ. ಓಕೆ, ಈ ರೀತಿ ನಾವೇನು ಮಾಡಬೇಕು? ನೋಟಿಸ್ ಮಾಡ್ತಾ ಹೋಗಬೇಕು. ಓಕೆನಾ? ಸೊ ಇಲ್ಲಿಂದ ಮುಂದಕ್ಕೆ ನೋಡ್ತಾ ಹೋಗೋಣ. ಓಕೆ, ಮುಂದಿನ ಕಾನ್ಸೆಪ್ಟನ್ನು ಗಮನಿಸೋದಾಯಿತು ಅಂದರೆ ಇನ್ನೊಂದು ತುಂಬ ಚೆನ್ನಾಗಿದೆ ಪ್ರತಿಬಿಂಬದಲ್ಲಿ ನಾವು ಗಮನಿಸುವಂಥದ್ದು ಕನ್ನಡಿಯಲ್ಲಿ. ಓಕೆ, ಮೂಡಿದ ಪ್ರತಿಬಿಂಬಗಳ ಸಂಖ್ಯೆ ಕೋನಗಳ ಆಧಾರದಲ್ಲಿ ಥೀಟಾ ಅಂತ ಹೇಳ್ಕೊಡಲಾಗುತ್ತೆ. ಕೋನಗಳ ಆಧಾರದಲ್ಲಿ n ಪ್ರತಿಬಿಂಬಗಳ ಸಂಖ್ಯೆ = 360 - 1 / ಥೀಟಾ. ಇಷ್ಟು ಏನು ಅಂದರೆ ಪ್ರತಿಬಿಂಬಗಳನ್ನು ಕಂಡುಹಿಡಿಯುವಂಥ ಸೂತ್ರ ಇದು. ಓಕೆ, ಪ್ರತಿಬಿಂಬ ಸೂತ್ರ ಅಂತ ಕರಿತೀವಿ. ಹಾಗಾದರೆ ನಾವು ಈಗ ಥೀಟಾ ಕೋನ ಕೊಡ್ತಾ ಹೋಗ್ತೇವೆ. ಏನು ಕೋನ ಆಗುತ್ತಾ? ಇಲ್ಲಿ ಒಂದು ಕನ್ನಡಿ ಇದೆ ಅಪ್ಪಿ, ನೋಡಿ ಇಲ್ಲೊಂದು ಕನ್ನಡಿ ಇದೆ. ಓಕೆ, ಈಗ ಇನ್ನೊಂದು ಕನ್ನಡಿಯನ್ನು ನಾವು ನೋಟಿಸ್ ಮಾಡ್ತಾ ಇದ್ದೀವಿ, ಎರಡನೇ ಕನ್ನಡಿ.
ಒಂದು ವೇಳೆ ಇದರ ನಡುವಿನ ಕೋನ ಓಕೆ ಎಷ್ಟಿರುತ್ತೆ ಗೊತ್ತಾ 30 ಡಿಗ್ರಿ ಇದ್ದರೆ ನೋಡಿ 30 ಡಿಗ್ರಿ ಇತ್ತು ಅಂದರೆ ಏನು ಮಾಡಬೇಕು ಸರ್ ಗೊತ್ತಿಲ್ಲ ಎನ್ ಇಸ್ ಈಕ್ವಲ್ ಟು 360 ಮೈನಸ್ 1 ಡಿವೈಡ್ ಬೈ ತೀಟಾ ಅಂತೇಳಿ ಓಕೆ ಎಲ್ಲೋ ಒಂದು ಕಡೆಗೆ ಓಕೆ ಇದಕ್ಕಿಂತಲೂ ನಾವು ಇನ್ನೂ ಈಸಿ ಅಂತೇಳಿ ಬಂದಾಗ 360 ಡಿವೈಡ್ ಬೈ ತೀಟಾ ಮೈನಸ್ 1 ಅಂತ ಕೊಟ್ಕೊಳ್ಳೋಣ ಒಂದನ್ನು ಸಪ್ರೇಟಾಗಿ ಇಟ್ಕೊಳ್ಳೋಣ ಅವಾಗ ಈಸಿ ಆಗಿಬಿಡುತ್ತೆ ಎನ್ ಇಸ್ ಈಕ್ವಲ್ ಟು 360 ಡಿವೈಡ್ ಬೈ 30 ಡಿಗ್ರಿ ಮೈನಸ್ 1 ಇತ್ತು ಅಂದರೆ ಇವುಗಳ ನಡುವೆ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ಭಾವಿಸೋಣಪ್ಪೆ ಇಲ್ಲಿ ನೋಡಿ ಇಲ್ಲೊಬ್ಬ ವ್ಯಕ್ತಿ ಇದ್ದಾನೆ ಅಂತ ಈತನ ಪ್ರತಿಬಿಂಬ ಇಲ್ಲೂ ಮೂಡುತ್ತೆ ಈ ಕನ್ನಡಿಯಲ್ಲೂ ಮೂಡ್ತಾ ಇರುತ್ತೆ ಹಾಗಾದರೆ ಎಣಿಸ್ಕೊಂತ ಕೂತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಪ್ರಾಕ್ಟಿಕಲಿ ಪ್ರೂವ್ಡ್ ಇವು ಓಕೆ ಹಾಗಾಗಿ 360 ಡಿವೈಡ್ ಬೈ 30 ಅಂತೇಳಿ ಬಂದರೆ ಓಕೆ 1010 ಏನಾಗಿರುತ್ತೆ ಈಗ ಆಲ್ರೆಡಿ ಕ್ಯಾನ್ಸಲ್ ಆಗಿರೋದ್ರಿಂದ ಇದನ್ನೇನು ಮಾಡೋಣ ಅಂದರೆ 36 ಡಿವೈಡ್ ಬೈ 3 ಮೈನಸ್ 1 ಅಂತೇಳಿ ಓಕೆ ಉಳಿದಿರೋದನ್ನು ಬರ್ತಿದೆ 3 1 3 3 1 3 12 ಹೌದಾ 12 3 36 ಮೈನಸ್ 1 ಅಂತ ಹಾಗಾದರೆ 12 ಮೈನಸ್ 1 11 ಒಟ್ಟು ಪ್ರತಿಬಿಂಬಗಳ ಸಂಖ್ಯೆ ಎಷ್ಟಾಗಿರುತ್ತದೆ 11 ಆಗಿರುತ್ತದೆ ಓಕೆ ನಿಮಗೆ ಕೆಲವೊಂದು ಹೋಮ್ವರ್ಕನ್ನು ಕೊಡ್ತೀನಿ ಪಟಾಪಟ ಅವುಗಳನ್ನು ಆನ್ಸರ್ ಮಾಡಿ ಕೊಡುವಂತ್ರಿ ಓಕೆ ಹಾಗಾದರೆ ನೆಕ್ಸ್ಟ್ ನೋಡೋದಾಯಿತು ಅಂದರೆ ಕೋನಗಳು ಅಂತೇಳಿ ಬಂದಾಗ ಪ್ರತಿಬಿಂಬ ಓಕೆ ತೀಟಾ ಈಸ್ 60 ಡಿಗ್ರಿ ಅಂತೇಳಿ ಇತ್ತು ಅಂತ ಅನ್ಕೋಣ ತೀಟಾ 60 ಡಿಗ್ರಿ ಇತ್ತಪ್ಪ ಅಂತ ಹೇಳಿದ್ರೆ ತೀಟಾ 60 ಡಿಗ್ರಿ ಹೇಗೆ ಇದನ್ನು ಸಾಲ್ವ್ ಮಾಡುವಂಥದ್ದು ಸೇಮ್ ಫಾರ್ಮುಲಾ ಎನ್ ಇಸ್ ಈಕ್ವಲ್ ಟು 360 ಡಿವೈಡ್ ಬೈ ತೀಟಾ ಮೈನಸ್ 1 ಓಕೆ ಸೊ 360 ಡಿವೈಡ್ ಬೈ 60 ಮೈನಸ್ 1 1010 ಏನಾಗಿರುತ್ತೆ ಕ್ಯಾನ್ಸಲ್ ಆಗುತ್ತೆ 36 ಡಿವೈಡ್ ಬೈ 6 ಮೈನಸ್ 1 6 1 6 6 36 ಮೈನಸ್ 1 ಓಕೆ ಆನ್ಸರ್ 6 ಮೈನಸ್ 1 5 ಪ್ರತಿಬಿಂಬಗಳ ಸಂಖ್ಯೆ ಎಷ್ಟಪ್ಪ 5 ಆಗಿರುತ್ತದೆ ಪ್ರತಿಬಿಂಬಗಳ ಸಂಖ್ಯೆ 5 ಸರ್ ಕೆಲವರಿಗೆಲ್ಲ ಡೌಟ್ ಬಂದಿರುತ್ತೆ ಏನು ಅಂದರೆ ಸರ್ ಮೈನಸ್ 1 ಯಾಕೆ ಮಾಡ್ಬೇಕು ಸರ್ 2 ಮಾಡಿರಲ್ಲ ಸರ್ 3 ಮಾಡಿರಲ್ಲ ಕೊಟ್ಟ ವಸ್ತು ಎಷ್ಟು ಗೊತ್ತಾ ಒಂದೇ ವಸ್ತು ಅಥವಾ ವ್ಯಕ್ತಿ ಒಬ್ಬನೇ ಕೊಟ್ಟಿದ್ದೀವಿ ಹಾಗಾಗಿ ಮೈನಸ್ 1 ಮಾಡಿ ಸರ್ ಇಬ್ಬರು ಕೊಟ್ಟರೆ ಮೈನಸ್ 2 ಮೂವರು ಕೊಟ್ಟರೆ ಮೈನಸ್ 3 ಆದರೆ ನಮಗೇನು ಮಾಡ್ತಾನೆ ಅಂತ ಹೇಳಿದ್ರೆ ಒಂದೇ ವಸ್ತುವಿನ ಪ್ರತಿಬಿಂಬ ಒಂದೇ ಒಂದು ವಸ್ತುವನ್ನು ನೀಡ್ತಾನೆ ಆ ವಸ್ತುವಿನ ಪ್ರತಿಬಿಂಬಗಳ ಸಂಖ್ಯೆಗಳನ್ನು ಹೇಳಬೇಕಷ್ಟೇ ಹಾಗಾದರೆ ಇನ್ನೊಂದು ತೀಟಾ ಇಸ್ ಈಕ್ವಲ್ ಟು 90 ಡಿಗ್ರಿ ಬೇಗ ಮಾಡಿ ನನಗೆ ಹೇಳ್ತಾ ಹೋಗಬೇಕು ತೀಟಾ ಇಸ್ ಈಕ್ವಲ್ ಟು 180 ಡಿಗ್ರಿ ಎಷ್ಟು ಬರುತ್ತೆ ಅಂತ ಹೇಳಬೇಕು ತೀಟಾ 0 ಅಂತೇಳಿ ಬಂದರೆ ಇದೆಷ್ಟು ಬರುತ್ತೆ ಓಕೆ ಸೊ ನೀವು ಒಂದು ಸ್ವಲ್ಪ ಟೈಮ್ ತೊಗೊಂಡು ನೀವು ಲೆಕ್ಕ ಮಾಡಿದ್ರಿ ಅಂತ ಹೇಳಿದ್ರೆ ಇದಕ್ಕೆ 3 ಬರ್ತದಪ್ಪ ಇದಕ್ಕೆ 2 ಬರ್ತದೆ ಸಾರಿ 1 ಬರ್ತದೆ ಇದಕ್ಕೆ ಏನಾಗಿರುತ್ತೆ ಅಂದರೆ 1 ಬರ್ತದೆ ಸೊ ಇದಕ್ಕೆ ಎಷ್ಟು ಬರ್ತದೆ ಅನಂತ ಯಾಕೆ ಸರ್ ಅನಂತ ಇನ್ಫಿನಿಟಿ ಇದಕ್ಕೆ ಯಾಕೆ ಬರ್ತದೆ ಅಂದರೆ ಕ್ಷೌರಿಕನ ಅಂಗಡಿ ಶಾಪ್ ಓಕೆ ಅಥವಾ ಬ್ಯೂಟಿ ಪಾರ್ಲರ್ಗಳಲ್ಲಿ ಏನಾಗಿರುತ್ತೆ ಸಲೂನ್ ಶಾಪ್ಸ್ ಮತ್ತು ಬ್ಯೂಟಿ ಪಾರ್ಲರ್ಗಳಲ್ಲಿ ಕನ್ನಡಿಗಳನ್ನು ಏನು ಮಾಡಿರ್ತಾರೆ ಈ ರೀತಿ ಪ್ಯಾರಲಲ್ ಆಗಿ ಇಟ್ಟಿರ್ತಾರೆ ಪ್ಯಾರಲಲ್ ಲೈನ್ಸ್ಗಳಿಗೆ ಯಾವುದೇ ರೀತಿಯಾದ ಕೋನಗಳು ಇರುವುದಿಲ್ಲ ಹೀಗಾಗಿ ಏನಾಗ್ಬಿಟ್ಟಿರುತ್ತೆ ಅಂತ ಹೇಳಿದ್ರೆ ಕೋನ ಏನಾಗ್ಬಿಡುತ್ತೆ 0 ಆಗಿಬಿಡುತ್ತೆ ಆವಾಗ ತೀಟಾ 0 ಆಯಿತು ಅಂದ್ಕೊಳ್ರಿ ಆವಾಗ ಏನಾಗ್ಬಿಡುತ್ತೆ ಗೊತ್ತಾ 360 ಡಿವೈಡ್ ಬೈ ತೀಟಾ ಮೈನಸ್ 1 ಎನ್ ಇಸ್ ಈಕ್ವಲ್ ಟು ಸೊ 360 ಡಿವೈಡ್ ಬೈ 0 ಮೈನಸ್ 1 ಸೊ ಇದನ್ನು ಅನಂತ ಅಂತ ಕರಿತೀವಿ ಅನಂತ ಓಕೆ ಪ್ರತಿಬಿಂಬಗಳ ಸಂಖ್ಯೆ ಅಸಂಖ್ಯಾತದಲ್ಲಿ ಸಿಗ್ತವೆ ಅದಕ್ಕೆ ಸಲೂನ್ ಶಾಪ್ಸ್ ಅಥವಾ ಬ್ಯೂಟಿ ಪಾರ್ಲರ್ಗಳಲ್ಲಿ ನೀವು ಸೂಕ್ಷ್ಮ ಗಮನಿಸಿದ್ರೆ ಪ್ಯಾರಲಲ್ ಆಗಿರ್ತದೆ ಅನಂತ ಸಂಖ್ಯೆಯಲ್ಲಿ ಪ್ರತಿಬಿಂಬಗಳನ್ನು ನಾವು ನೋಟಿಸ್ ಮಾಡ್ಬೋದು ಓಕೆನಾ ಸೊ ಹಾಗಾದರೆ ಇಲ್ಲಿಂದ ಮುಂದಕ್ಕೆ ಹೋಗೋದಾಯಿತು ಅಂದರೆ ಪ್ರತಿಬಿಂಬಗಳಲ್ಲಿ ಒಂದು ಹಂತದಲ್ಲಿ ಏನಾಗಿರುತ್ತೆ ಪ್ಲೇನ್ ಮಿರರನ್ನು ನಾವು ಇಷ್ಟು ಅರ್ಥ ಮಾಡ್ಕೋಬೋದು ಇಲ್ಲಿಂದ ನಾವು ಇನ್ನೊಂದು ನೋಟಿಸ್ ಮಾಡ್ತೀವಿ ಅಂದರೆ ವಕ್ರೀಭವನ ಅಂತ ಗಮನಿಸ್ತೀವಿ ವಕ್ರೀಭವನ ರಿಫ್ರಾಕ್ಷನ್ ಅಂತ ರಿಫ್ರಾಕ್ಷನ್ ಏನಿಂಗಂದರೆ ರಿಫ್ರಾಕ್ಷನ್ ಅಂತ ಹೇಳಿದ್ರೆ ಮೀನಿಂಗ್ ಏನಪ್ಪ ಅಂತ ಹೇಳಿದ್ರೆ ವಸ್ತುಗಳು ನಾವೆಲ್ಲ ಇಲ್ಲಿ ಗಮನಿಸಿರುವ ಹಾಗೆ ಏನಾಗಿರುತ್ತೆ ಅಂತ ಹೇಳಿದ್ರೆ ಪ್ರತಿಬಿಂಬಗಳನ್ನು ನಾವು ಗಮನಿಸುವ ಹಾಗೆ ಆಮೇಲೆ ನೋಡೋಣ ಪ್ರತಿಬಿಂಬಗಳ ಬಗ್ಗೆ ಇದೇನಾಗಿರುತ್ತೆ ಅಂದರೆ ಒಂದು ಮಾಧ್ಯಮ ಯಾವುದು ಅಂದರೆ ಒಂದು ಸಾಂದ್ರ ಮಾಧ್ಯಮ ಅಂತ ತಗೊಳ್ತಾ ಇದ್ದೀನಿ ಸಾಂದ್ರ ಇನ್ನೊಂದು
ವಿರಳ ಅಂದರೆ ಹಗುರ ಮಾಧ್ಯಮ ಅಂತೇಳಿ. ಓಕೆ, ರೇರರ್ ಮೀಡಿಯಮ್ ಅಂತ ಇಂಗ್ಲೀಷಲ್ಲಿ ಕರಿತೀವಿ. ರೇರರ್ ಮೀಡಿಯಮ್, ಇದನ್ನು ಡೆನ್ಸರ್ ಮೀಡಿಯಮ್ ಅಂತ ಕರಿತೀವಿ. ಇದನ್ನು ಡೆನ್ಸರ್ ಮೀಡಿಯಮ್ ಅಂತೇಳಿ ಕರಿತೀವಿ. ಬೆಳಕು ಏನಾಗಿರುತ್ತೆ ಅಂತ ಹೇಳಿದ್ರೆ ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಚಲಿಸುವಾಗ, ಬೆಳಕು ಈ ರೀತಿ ಏನಾಗಿರುತ್ತೆ ಅಂದರೆ ಚಲಿಸುವಾಗ ಏನಾಗಿರುತ್ತೆ ಅಂದರೆ ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ. ಡೆನ್ಸರ್ ಮೀಡಿಯಮ್ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಯಾವ್ದು ಕೊಡ್ಬೋದಪ್ಪ? ನೀರನ್ನು ಕೊಡಬಹುದು, ಪಾರದರ್ಶಕ ವಸ್ತು, ಅಥವಾ ಗಾಜನ್ನು ಕೊಡಬಹುದು, ಗೊತ್ತಿರಲಿ. ಓಕೆ, ಇದರಲ್ಲಿ ಗಾಳಿಯನ್ನು ನೀಡಬಹುದು. ಓಕೆ, ಹಾಗಾದರೆ ಬೆಳಕು ಏನಾಗಿರುತ್ತೆ ಅಂತ ಹೇಳಿದ್ರೆ ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಹೋಗುವಾಗ ತನ್ನ ಹಾದಿಯನ್ನು ಏನು ಮಾಡಿಬಿಡುತ್ತೆ? ಬದಲಿಸ್ಬಿಡುತ್ತೆ. ಓಕೆ, ಇದನ್ನು ನಾವೇನಂತ ಕರಿತೀವಿ? ವಕ್ರೀಭವನ. ಓಕೆ, ಇಷ್ಟಕ್ಕೆ ಭಾಳ ಏನು ಮಾಡಬಾರ್ದು ಅಂತ ಹೇಳಿದ್ರೆ ತೀರಾ ಇದ್ರ ಬಗ್ಗೆ ಏನು ಅಂದರೆ ಡಯಾಗ್ರಾಮ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲೊಂದು ಕೋನ ಫಾರ್ಮೇಷನ್ ಆಗುತ್ತೆ. ಓಕೆ, ಇಲ್ಲಿ ಪತನ ಕೋನ, ಇದು ವಕ್ರೀಭವನ ಕೋನ. ಬಟ್ ಕೋನಗಳ ಡಿಫ್ರೆನ್ಸ್ ಇರೋದರಿಂದ ಸ್ನೆಲ್ಸ್ ಅನ್ನೋ ಎಂಟ್ರಿ ಕೊಡ್ತಾನೆ. ಇದಕ್ಕೆ ಸೈನ್ ಐ ಅಂತ ತಗೊಳ್ತಾರೆ, ಇದನ್ನು ಸೈನ್ ಆರ್ ಅಂತ ತಗೊಳ್ಳಾಗುತ್ತೆ. ಹಾಗಾದರೆ ಇಲ್ಲಿ ಸ್ನೆಲ್ಸ್ ಅನ್ನೋನು ಏನು ಮಾಡ್ತಾನೆ? ಸ್ನೆಲ್ಸ್ನ ನಿಯಮ ಅಂತೇಳಿ ನಾವು ನೋಟಿಸ್ ಮಾಡೋದಾಯಿತು ಅಂದರೆ ವಕ್ರೀಭವನ ಸೂಚ್ಯಾಂಕ ಎನ್ ಅಂತ ಹೇಳಿದಾಗ ವಕ್ರೀಭವನ ಸೂಚ್ಯಾಂಕ, ವಕ್ರೀಭವನ ಸೂಚ್ಯಾಂಕ ಇಂಗ್ಲೀಷಲ್ಲಿ ಏನು ಅನ್ಬೇಕಪ್ಪ? ಇದನ್ನು ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಹೇಳಬೇಕು. ಹಾಗಾದರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತೇಳಿ ಬಂದಾಗ ವಕ್ರೀಭವನ ಸೂಚ್ಯಾಂಕವು ಪತನ ಕೋನ ಸೈನ್ ಹಾಗೂ ವಕ್ರೀಭವನ ಕೋನ ಸೈನಿಗೆ, ಪತನ ಕೋನ ಸೈನ್ ಹಾಗೂ ವಕ್ರೀಭವನ ಕೋನ ಸೈನಿಗೆ ಅನುಪಾತವಾಗಿರುತ್ತದೆ. ಓಕೆ, ಅನುಪಾತವಾಗಿರುತ್ತದೆ. ಆಯಾ ಮಾಧ್ಯಮಗಳಿಗೆ ಏನಾಗಿರುತ್ತದು? ಸ್ಥಿರವಾಗಿರುತ್ತದೆ. ಓಕೆ, ಈ ರೀತಿ ನಾವೇನು ಮಾಡ್ತೀವಿ ಅಂದರೆ ಸ್ನೆಲ್ಸ್ ನಿಯಮವನ್ನು ಅಧ್ಯಯನ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಸರ್, ಇದನ್ನು ಆಯಾ ಮಾಧ್ಯಮಗಳಿಗೆ ಸ್ಥಿರ ಅಂದ್ರಲ್ಲ, ಹೇಗೆ ಸರ್? ಸ್ಥಿರ ಅಂತ ನಾವು ನೋಟಿಸ್ ಮಾಡೋದಾಯಿತು ಅಂದರೆ ಕೆಲವು ಮಾಧ್ಯಮಗಳನ್ನು ತಗೊಳ್ತೀವಿ. ಓಕೆ, ಸೊ ಅದಕ್ಕೆಲ್ಲ ಎನ್ ಇಸ್ ಈಕ್ವಲ್ ಟು ಸೈನ್ ಐ ಬೈ ಸೈನ್ ಆರ್ ಕಾನ್ಸೆಪ್ಟನ್ನೇ ಬಳಕೆ ಮಾಡಿರ್ತೀವಿ. ಇದನ್ನು ಸೈಂಟಿಫಿಕ್ ಆಗಿ ಪ್ರೂವ್ ಮಾಡಿರ್ತಾರೆ, ಸೈಂಟಿಫಿಕ್ ಆಗಿ ಇದನ್ನು ಪ್ರೂವ್ ಮಾಡಿರ್ತಾರೆ. ಸೊ ಹಾಗಾದರೆ ನಾವಿಲ್ಲಿ ನೋಟಿಸ್ ಮಾಡುವ ಹಾಗೆ, ನಾವೆಲ್ಲ ಗಮನಿಸುವ ಹಾಗೆ ಕೆಲವೊಂದನ್ನು ನಾವು ನೋಟಿಸ್ ಮಾಡ್ತಾ ಹೋಗ್ತೀವಿ. ಸೊ ಇದರಲ್ಲಿ ಒಂದು ಮಾಧ್ಯಮ ಇರುತ್ತೆ, ಇನ್ನೊಂದೇನಾಗಿರುತ್ತೆ ಅಂತ ಹೇಳಿದ್ರೆ ಸೊ ವ್ಯಾಲ್ಯೂಗಳನ್ನು, ವಕ್ರೀಭವನ ಸೂಚ್ಯಾಂಕದ ಮೌಲ್ಯಗಳನ್ನು ನಾವು ನೋಟಿಸ್ ಮಾಡ್ತೀವಿ. ನೋಡ್ಬೋದತ್ತೆ ಏನು ಅಂತ ಹೇಳಿದ್ರೆ ಇಲ್ಲಿ ಗಮನಿಸುವ ಹಾಗೆ ಮಾಧ್ಯಮ, ಮೀಡಿಯಮ್ ಅಂತ ಕರಿತೀವಿ, ಇಂಗ್ಲೀಷಲ್ಲಿ ಮಾಧ್ಯಮ ಅಂತ ಕರಿತೀವಿ. ವಕ್ರೀಭವನ ಸೂಚ್ಯಾಂಕ ಎನ್ ಇಲ್ಲಿದೆ. ನಂತರ ಬೆಳಕಿನ ವೇಗವನ್ನು ಸಹಿತ ಇದರಲ್ಲಿ ಮೆನ್ಷನ್ ಮಾಡೋಣ. ನಮಗೊಂದು ಡಿಫ್ರೆನ್ಸ್ ಗೊತ್ತಾಗಬೇಕು. ಬೇರೆ ಬೇರೆ ಮಾಧ್ಯಮಗಳಲ್ಲಿ ಬೆಳಕಿನ ವೇಗ ಒಂದೇ ಇರುತ್ತೋ ಬೇರೆ ಬೇರೆ ಇರುತ್ತೋ ಅನ್ನೋದನ್ನು ನೋಟಿಸ್ ಮಾಡ್ತಾ ಹೋಗಬೇಕು. ಸೊ ಹಾಗಾದರೆ ಒಂದನೇದಾಗಿ ನಿರ್ವಾತ ಪ್ರದೇಶ, ವ್ಯಾಕ್ಯೂಮ್ ಅಂತ ಕರಿತೀವಿ, ನಿರ್ವಾತ ಪ್ರದೇಶ. ಇನ್ನೊಂದು ತಗೋಣ ಗಾಳಿ ಅಂತೇಳಿ, ಏರ್ ಮೀಡಿಯಮ್. ಇನ್ನೊಂದು ತಗೋಣ ನೀರು ಅಂಥೇಳಿ. ಇನ್ನೊಂದು ಮಾಧ್ಯಮವನ್ನು ತಗೋಣ ಗಾಜು ಅಂತೇಳಿ. ಇನ್ನೊಂದನ್ನು ತಗೋಣ ವಜ್ರ. ಎಕ್ಸಾಮಲ್ಲಿ ಸಾಕಷ್ಟು ಬಾರಿ ಪ್ರಶ್ನೆಗಳು ಏನಾಗಿದೆ ಅಂದರೆ ಇಲ್ಲಿ ಕೇಳ್ಕೊಳ್ತಾ ಇದೆ. ಓಕೆ, ಹಾಗಾದರೆ ವಕ್ರೀಭವನ ಸೂಚ್ಯಾಂಕದಲ್ಲಿ ನಾವೆಲ್ಲ ನೋಟಿಸ್ ಮಾಡುವ ಹಾಗೆ ನಿರ್ವಾತ ಪ್ರದೇಶದಲ್ಲಿ ವಕ್ರೀಭವನ ಸೂಚ್ಯಾಂಕ ಎಷ್ಟು ಗೊತ್ತಾ? 1. ಮರಿಬಾರ್ದು ವ್ಯಾಲ್ಯೂಗಳನ್ನು. ಓಕೆ, ಯಾಕೆಂದರೆ ಅಡಚಣೆಗಳೇ ಕಡಿಮೆ. ಆದರೆ ಗಾಳಿಗೆ ಬಂದಾಗ, ನಿರ್ವಾತದಿಂದ ಗಾಳಿಗೆ ಬಂದಾಗ ಅಡಚಣೆ ಏನಾಗ್ತಾ ಹೋಗುತ್ತೆ? ಜಾಸ್ತಿ ಆಗುತ್ತೆ, 1.03 ಅಂತ. ಓಕೆ, ನೀರು ಅಂತೇಳಿ ಬಂದಾಗ 1.33 ಆಗುತ್ತೆ. ಓಕೆ, ಗಾಜು ಅಂತೇಳಿ ಬಂದಾಗ 1.5. ಗಮನಿಸ್ತಾ ಇದ್ದೀರಿ, ವ್ಯಾಲ್ಯೂಗಳು ಬರ್ತಾ ಏನಾಗ್ತಾ ಇದೆ? ಜಾಸ್ತಿ ಆಗ್ತಾ ಇದೆ. ಅಂದರೆ ಮೀನಿಂಗ್ ಏನು ಗೊತ್ತಾ? ಅಡಚಣೆಗಳು, ಬೆಳಕಿನ ಚಲನೆಗೆ ಅಡಚಣೆಗಳು ಜಾಸ್ತಿ ಆಗ್ತಾ ಇದೆ ಅಂತ ಅರ್ಥ. ಓಕೆ, ವಜ್ರ ಅಂತೇಳಿ ಬಂದಾಗ 2.42 ಅಂತ ಕನ್ಸಿಡರ್ ಆಗುತ್ತೆ. ಹಾಗಾದರೆ ಇಲ್ಲಿ ನಾವು ಗಮನಿಸಿರುವ ಹಾಗೆ ಬೆಳಕಿನ ವೇಗ ಅಂತೇಳಿ ಬಂದಾಗ ನಿರ್ವಾತದಲ್ಲಿ 3 × 10⁸ ಮೀಟರ್ ಪರ್ ಸೆಕೆಂಡ್ ಆಗಿದ್ದರೆ ಗಾಳಿಗೆ ಬಂದ ತಕ್ಷಣ 2.99 × 10⁸ ಮೀಟರ್ ಪರ್ ಸೆಕೆಂಡ್ ಅಂತೇಳಿ ನೋಡ್ತವೆ. ಓಕೆ, ಅದೇ ಇಲ್ಲಿಗೆ ಬಂದಾಗ 2.25 × 10⁸ ಮೀಟರ್ ಪರ್ ಸೆಕೆಂಡ್ ಅಂತೇಳಿ ಬಂತು ಅಂದರೆ ಇಲ್ಲಿ 2.18 × 10⁸ ಮೀಟರ್ ಪರ್ ಸೆಕೆಂಡ್ ಅಂತೇಳಿ ನೋಡ್ತವೆ.
ಅದು ಇಲ್ಲಿಗೆ ಬಂದರೆ 1.98 ಇಂಟು 10⁸ ಮೀಟರ್ ಪರ್ ಸೆಕೆಂಡ್ ಅಂತೇಳಿ ನೋಡ್ತೇವೆ. ಹಾಗಾದರೆ ಗೊತ್ತಿರಲಿ, ಬೆಳಕಿನ ವಕ್ರೀಭವನ ಸೂಚ್ಯಾಂಕವು ಬೇರೆ ಬೇರೆ ಮಾಧ್ಯಮಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಏನಾಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ, ಬೇರೆ ಬೇರೆ ಮಾಧ್ಯಮಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಾವು ಗಮನಿಸ್ತಾ ಹೋದ್ವಿ ಅಂದರೆ ಏನಾಗ್ತಾ ಹೋಗುತ್ತೆ, ವ್ಯಾಲ್ಯೂಗಳು ಜಾಸ್ತಿ ಆಗುತ್ತೆ. ಅಂದರೆ ಅಡಚಣೆಗಳು ಜಾಸ್ತಿ ಆದ ಹಾಗೆ ವೇಗವೂ ಸಹಿತ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸೊ ಏನಾಗುತ್ತೆ, ಬೆಳಕಿನ ವೇಗ ನೋಡ್ಬೋದು, 3 ಲಕ್ಷ ಇದ್ದರೆ 2.99, 2.25, 2.18, 1.98. ಓಕೆ, ವ್ಯಾಲ್ಯೂಗಳು ಏನಾಗ್ತಾ ಹೋಗುತ್ತೆ, ಕಡಿಮೆ 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 ಆಗ್ತಾ ಹೋಗುತ್ತೆ. ಹಾಗಾದರೆ ಅಡಚಣೆಗಳು ಬೇರೆ ಬೇರೆ. ಹಂಗಾದರೆ ಬೆಳಕಿನ ವೇಗ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಬೇರೆ ಬೇರೆ ಇರುತ್ತದೆ, ಡಿಫ್ರೆಂಟ್ ಆಗಿರ್ತದೆ. ಓಕೆ, ಸೊ ಹಾಗಾದರೆ ಇಲ್ಲಿಂದ ನಾವು ಇನ್ನೊಂದು ಕಾನ್ಸೆಪ್ಟ್ ನೋಡ್ತೀವಿ ಅಂದರೆ ಮಸೂರಗಳ ಬಗ್ಗೆ ಎಕ್ಸಾಮ್ಸ್ಗಳಿಗೆ ಕೇಳುತ್ತಾನೆ. ಮಸೂರ, ಅಲ್ಲಿ ದರ್ಪಣಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಇಲ್ಲಿ ಮಸೂರ ಲೆನ್ಸ್ ಅನ್ನೋದನ್ನು ಡಿಸ್ಕಸ್ ಮಾಡ್ತೀವಿ. ಕೆಲವರಿಗೆ ಮಸೂರ ಮತ್ತು ಲೆನ್ಸ್ ಅಂದರೆ ಏನು ಸರ್? ಓಕೆ, ಮಸೂರ ಎರಡು ಒಂದೇ. ಇಲ್ಲಿ ದರ್ಪಣ ಅಂತೇಳಿ ಬಂದರೆ ಬೇರೆ, ಅದರ ಡಿಫ್ರೆನ್ಸನ್ನು ತಗೊಂಡು ಮುಂದಕ್ಕೆ ಹೋಗೋಣ. ದರ್ಪಣ ಇಂಗ್ಲೀಷಲ್ಲಿ ಇದನ್ನೇನಂತ ಕರಿಬೇಕು, ಮಿರರ್ ಅಂತ ಹೇಳಬೇಕು. ಓಕೆ, ಹಾಗಾದರೆ ಮಸೂರ ಅಂತೇಳಿ ಬಂದಾಗ ಪಾರದರ್ಶಕ ವಸ್ತು, ಲೆನ್ಸ್ ಅಂತ ಹೇಳಬೇಕು. ಓಕೆ, ಹಾಗಾದರೆ ಮಿರರ್ ಅಂತೇಳಿ ಬಂದಾಗ ಯಾವುದೇ ವಸ್ತುಗಳಲ್ಲಿ ನಾವು ನೋಟಿಸ್ ಮಾಡುವ ಹಾಗೆ ಏನಾಗಿರುತ್ತೆ ಅಂದರೆ, ಬೆಳಕು ಇದರ ಮೂಲಕ ಏನಾಗಲ್ಲ, ಹಾದು ಹೋಗುವುದಿಲ್ಲ. ನೋಡಿ, ಬೆಳಕು ಯಾವುದೇ ಕಾರಣಕ್ಕೂ ಏನಾಗಲ್ಲ ಅಂತೇಳಿದ್ರೆ ಹಾದು ಹೋಗುವುದಿಲ್ಲ. ಅಪಾರದರ್ಶಕ. ಮಿರರ್ಗಳು ಯಾವಾಗಲೂ ಏನಾಗಿರುತ್ತೆ, ಅಪಾರದರ್ಶಕವಾಗಿರುತ್ತದೆ. ಓಕೆ, ಒಪೇಕ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಒಪೇಕ್ ಮೀಡಿಯಮ್ಗೆ ಇವು ಬರ್ತಕ್ಕಂಥವು. ಅದೇ ಇಲ್ಲಿಗೆ ಬಂದ್ರಿ ಅಂದರೆ ಮಸೂರಗಳು ಅಂತ ಹೇಳಿದಾಗ ನಾನು ಅದನ್ನು ಈ ರೀತಿ ಬರ್ತೀವಿ ಅಂದರೆ, ಬೆಳಕು ಬಂದು ಬಿದ್ದರೆ ಇದರ ಮೂಲಕ ಹಾದು ಹೋಗುತ್ತದೆ. ಬೆಳಕು ಬಂದು ಬಿದ್ದರೆ ಇದರ ಮೂಲಕ ಹಾದು ಹೋಗುತ್ತದೆ. ಓಕೆ, ಇದನ್ನು ನಾವೇನಂತ ಕರಿತೀವಿ, ವಕ್ರೀಭವನ. ಅಂದರೆ ಇದನ್ನು ನಾವು ಪಾರದರ್ಶಕ ವಸ್ತು ಅಂತ ಕರಿತೀವಿ. ಪಾರದರ್ಶಕ ಅಂತೇಳಿ ಕರೆಯಲಾಗುತ್ತೆ. ಟ್ರಾನ್ಸ್ಪರೆಂಟ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ. ಇದೇ ವ್ಯತ್ಯಾಸ. ಓಕೆ, ಸೊ ಪಾರದರ್ಶಕ ಅಪಾರದರ್ಶಕಗಳಿಗೂ ವ್ಯತ್ಯಾಸಗಳನ್ನು ನಾವು ನೋಟಿಸ್ ಮಾಡ್ತಾ ಹೋಗುವಂಥದ್ದು. ಸೊ ಹಾಗಾದರೆ ಇಲ್ಲಿ ದರ್ಪಣಗಳಿಗೂ ಮತ್ತು ಮಸೂರಗಳಿಗೂ ಇರ್ತಕ್ಕಂಥ ಮೇನ್ ಡಿಫ್ರೆನ್ಸ್ಗಳನ್ನು ನಾವು ನೋಡೋದು. ಹೌದಾ? ದರ್ಪಣಗಳಲ್ಲಿ 3 ವಿಧ. ಯಾವ್ಯಾವ ಇದಾವೆ? ಸಮತಲ ದರ್ಪಣ, ಸಮತಲ ದರ್ಪಣ ಅಂತೇಳಿ ಒಂದದ, ಇನ್ನೊಂದು ನಿಮ್ನ ದರ್ಪಣ ಅಂತ ಒಂದದ, ಇನ್ನೊಂದು ಪೀನ ದರ್ಪಣ ಅಂತ ಒಂದದ. ಓಕೆ, ಸಮತಲ ದರ್ಪಣ, ಪೀನ ದರ್ಪಣ ಮತ್ತು ನಿಮ್ನ ದರ್ಪಣ ಅಂತ ಒಂದದ. ಇಲ್ಲಿ ಪಾರದರ್ಶಕಗಳು ಅಂತ ಹೇಳಿ ಬಂದಾಗ ಮಸೂರಗಳಲ್ಲಿ 2 ವಿಧ. ಒಂದು ಪೀನ ಮಸೂರ, ಇನ್ನೊಂದು ನಿಮ್ನ ಮಸೂರ ಅಂತೇಳಿ. ಓಕೆ, ಸಮತಲ ಮಸೂರ ಅಂತ ಇಲ್ಲ, ಅದನ್ನು ಗಾಜು ಅಂತ ಹೇಳ್ತೇವೆ. ಸಮತಲವನ್ನು ಪಾರದರ್ಶಕ, ಒಂದು ಗಾಜು, ಕಿಟಕಿಗಳಿಗೆ ಹಾಕಿರ್ತೀವಿ ಪಾರದರ್ಶಕ ಗಾಜು ಅಂಥವುಗಳನ್ನು ನೋಟಿಸ್ ಮಾಡೋದು. ಹಾಗಾದರೆ ನಾವು ಎಲ್ಲೆಲ್ಲಿ ಪೀನ ಮಸೂರಗಳನ್ನು ನಿಮ್ನ ಮಸೂರಗಳನ್ನು ನೋಡ್ತೇವೆ. ಓಕೆ, ಅದರ ಗುಣಲಕ್ಷಣ ಏನು ಅನ್ನೋದನ್ನು ನೆಕ್ಸ್ಟ್ ನೋಡ್ತಾ ಹೋಗೋಣ. ಓಕೆ, ಮಸೂರ ಅಂತೇಳಿ ಬರೆದ್ವಿ ಅಂದರೆ, ಮಸೂರ ಇಂಗ್ಲೀಷಲ್ಲಿ ಇದನ್ನು ಲೆನ್ಸ್ ಅಂತ ಕರಿತೀವಿ. ವಾಟ್ ಈಸ್ ಲೆನ್ಸ್? ಲೆನ್ಸ್ ಇಸ್ ಅ ಟ್ರಾನ್ಸ್ಪರೆಂಟ್ ಮೆಟೀರಿಯಲ್, ಒನ್ ಆಫ್ ವಿಚ್ ಕರ್ವ್ಡ್ ಸರ್ಫೇಸ್. ಯಾವುದಾದ್ರೂ ಒಂದು ಭಾಗ ಏನಾಗಿರುತ್ತೆ, ವಕ್ರ ಮೇಲ್ಮೈಯನ್ನು ಹೊಂದಿರುತ್ತದೆ. ಅದನ್ನು ನಾವೇನಂತ ಕರಿತೀವಿ, ಮಸೂರಗಳು ಅಂತೇಳಿ ಕರೆಯಲಾಗುತ್ತೆ. ಹಾಗಾದರೆ ಸೊ ಈ ಮಸೂರಗಳಲ್ಲಿ ನಾವು ಡಿಫ್ರೆಂಟಾಗಿ ನೋಟಿಸ್ ಮಾಡ್ತೀವಿ ಅಂದರೆ ಮತ್ತೆ 2 ರೀತಿಯಾದ ವಿಧಗಳನ್ನಾಗಿ ಗಮನಿಸ್ತೀವಿ. ಓಕೆ, ಸೊ ಅವು ಯಾವ್ಯಾವು ಅಂತೇಳಿ ನೋಡ್ತಾ ಬರೋಣ. ಸೊ ಈ ರೀತಿ ಇದ್ದು ಯಾವ್ಯಾವು ಅಂತೇಳಿದ್ರೆ, ಪೀನ ಮಸೂರ, ಕಾನ್ವೆಕ್ಸ್ ಲೆನ್ಸ್ ಅಂತ ಕರಿತೀವಿ. ಇನ್ನೊಂದು ನಿಮ್ನ ಮಸೂರ,
ಕಾನ್ಕೇವ್ ಲೆನ್ಸ್ ಅಂತೇಳಿ ಕರಿತೇವೆ. ಹಾಗಾದರೆ ಪೀನ ಮಸೂರ ಹೇಗಿರುತ್ತದೆ ಅಂತ ಹೇಳಿದ್ರೆ ಹೀಗಿರುತ್ತದೆ. ಓಕೆ, ಇದನ್ನು ಪೀನ ಮಸೂರ ಅಂತ ಕರಿತೀವಿ, ಇದನ್ನು ನಿಮ್ನ ಮಸೂರ ಅಂತ ಕರೆಯಲಾಗುತ್ತೆ. ಗೊತ್ತಲ್ಲಿ ಪೀನ ಮಸೂರ ಅಂತೇಳಿ ಬಂದಾಗ ಎರಡೂ ಅಂಚುಗಳಲ್ಲೂ ಸಪೂರ ಅಥವಾ ತೆಳುವಾಗಿದ್ದು ಮಧ್ಯಭಾಗದಲ್ಲಿ ದಪ್ಪವಾಗಿರುತ್ತದೆ. ಇದರ ಡೆಡ್ ಅಪೋಸಿಟ್. ಓಕೆ, ಎರಡೂ ಅಂಚುಗಳಲ್ಲಿ ದಪ್ಪವಾಗಿದ್ದು ಮಧ್ಯಭಾಗದಲ್ಲಿ ತೆಳುವಾಗಿರುತ್ತದೆ. ಓಕೆ, ಇದರ ಡೆಫಿನೇಷನ್ ಯಾರು ಗಟ್ಟಿ ಹೊಡಿಬೇಡ್ರಿ ದೇವರು. ಓಕೆ, ಕೇಳಲ್ಲ. ಇದರ ಶೇಪ್ ಮೇಲೆ ನೀವು ಕರೆಕ್ಟಾಗಿ ಚೆನ್ನಾಗಿ ನೆನ್ಪಿಟ್ಕೊಂಡು ಇದಕ್ಕೊಂದು ಹೆಸರು ಬರುತ್ತೆ. ಏನಂತ ಹೆಸರು ಬರ್ತದಪ್ಪ ಅಂತ ಹೇಳಿದ್ರೆ ಕೇಂದ್ರೀಕೃತ ಮಸೂರ ಅಂತ ಹೆಸರು ಬರ್ತದೆ. ಇದನ್ನು ವಿಕೇಂದ್ರೀಕೃತ ಮಸೂರ ಅಂತ ಕರಿತೀವಿ. ಇಂಗ್ಲೀಷಲ್ಲಿ ಡೈವರ್ಜೆಂಟ್ ಅಂತೀವಿ, ಇದನ್ನು ಕನ್ವರ್ಜೆಂಟ್ ಅಂತ ಕರಿತೀವಿ. ಹಾಗಾದರೆ ಬೆಳಕಿನಲ್ಲಿ ನಾವು ಗಮನಿಸಬೇಕಾದಂಥ ಬಹುಮುಖ್ಯವಾದ ಇನ್ನೊಂದು ಅಂಶ ಏನು ಅಂದರೆ, ಬೆಳಕು ಕನ್ವರ್ಜೆಂಟ್ ಅಂತ ಯಾಕೆ ಕರಿತೀವಪ್ಪ ಅಂದರೆ, ಬೆಳಕು ಪತನಗೊಂಡದ್ದೇನಾಗಿರುತ್ತೆ ಗೊತ್ತಾ, ಒಂದೇ ಕಡೆಗೆ ಸಂಧಿಸುವ ಕೆಲಸವನ್ನು ಮಾಡುತ್ತದೆ. ಈ ಕಾರಣಕ್ಕಾಗಿ ಕೇಂದ್ರೀಕೃತ ಮಸೂರ. ಬೆಳಕನ್ನು ಏನು ಮಾಡುತ್ತೆ ಗೊತ್ತಾ, ಇನ್ನೊಂದು ಕಡೆಗೆ ಚಲಿಸುವಂತೆ ಮಾಡುತ್ತದೆ. ಇದನ್ನು ನಾವೇನಬೇಕು, ವಿಕೇಂದ್ರೀಕೃತ ಮಸೂರ ಅಂತ ಹೇಳಬೇಕು. ಕೇಂದ್ರೀಕೃತ ಮತ್ತು ವಿಕೇಂದ್ರೀಕೃತ ಮಸೂರ ಅಂತೇಳಿ ಕರಿತೀವಿ. ಡೈವರ್ಸ್, ಬೇರೆ ಕಡೆಗೆ ಚಲಿಸುವಂಥದ್ದನ್ನು ನಾವು ನೋಟಿಸ್ ಮಾಡ್ತೇವೆ. ಇನ್ನೊಂದು ರೀತಿಯಲ್ಲಿ ನಾವು ಗಮನಿಸಬೇಕಾದಂಥ ಅಂಶ ಏನಪ್ಪ ಅಂದರೆ, ಬೆಳಕು ಇಲ್ಲಿ ಏನಾಗಿರುತ್ತೆ, ಪೀನ ಮಸೂರಕ್ಕೆ ಏನು ಎಕ್ಸಾಂಪಲ್ಗಳನ್ನು ನೀಡ್ಬೋದಪ್ಪ ಅಂತ ಹೇಳಿದ್ರೆ, ಪೀನ ಮಸೂರಕ್ಕೆ ಏನೇನು, ಓಕೆ, ಎಲ್ಲೆಲ್ಲಿ ನೋಡ್ಬೋದು. ಮಾನವನ ಕಣ್ಣುಗಳು ಯಾವ ರೀತಿ ವರ್ತಿಸುತ್ತವೆ, ಪೀನ ಮಸೂರದಂತೆ ವರ್ತಿಸುತ್ತವೆ. ಯಾವುದೇ ಪ್ರಾಣಿ ಪಕ್ಷಿಗಳ ಕಣ್ಣುಗಳು ನಿಮ್ನ ಮಸೂರದಂತೆ ವರ್ತಿಸಲ್ಲ. ಗೊತ್ತಿರಲಿ, ಎಲ್ಲ ಪ್ರಾಣಿ ಪಕ್ಷಿಗಳ ಕಣ್ಣುಗಳು ನಿಮ್ಮ ಪೀನ ಮಸೂರದಂತೆ. ಕಾರಣ ಏನು ಸರ್ ಇದಕ್ಕೆ ಅಂತ ಹೇಳಿದ್ರೆ, ನಮ್ಮ ದೇಹ ಏನಾಗಿರುತ್ತೆ ಗೊತ್ತಾ, ನ್ಯಾಚುರಲ್ ಸೆಲೆಕ್ಷನ್ ಅಂತೇಳಿ ಕರಿತೇವೆ. ನನ್ನ ದೇಹ ನೇಚರಿಗೆ ಹೇಗೆ ಬೇಕಲ್ಲ ಹಾಗೆ ಏನಾಗ್ತಾ ಇರುತ್ತೆ, ಹೊಂದಾಣಿಕೆಯನ್ನು ತೆಗೆದುಕೊಳ್ಳುತ್ತದೆ. ಡಾರ್ವಿನ್ ಥಿಯರಿ. ಓಕೆ, ಸೊ ಹೊಂದಾಣಿಕೆಯನ್ನು ತೆಗೆದುಕೊಂಡು ನನಗೆ ಹೆಂಗೆ ಬೇಕಲ್ಲ, ಒಂದು ಪ್ರಾಣಿಗೆ ಹೇಗೆ ಬೇಕಲ್ಲ ಅದೇ ರೀತಿ ಏನಾಗಿರುತ್ತೆ ಅಂದರೆ ಅದು ಬಿಲ್ಡ್ ಆಗ್ತಾ ಹೋಗಿರುತ್ತೆ. ಸೊ ಈ ಕಾರಣಕ್ಕಾಗಿ ನಾವೇನು ಮಾಡ್ತೀವಿ ಅಂದರೆ, ನಮ್ಮ ದೇಹದ ಅಂಗಗಳು ನಮ್ಮ ಮತ್ತು ನೇಚರ್ ಇವೆರಡರ ಅನುಗುಣವಾಗಿ ಏನಾಗ್ತಾ ಹೋಗ್ತವೆ, ಬೆಳೀತಾ ಹೋಗ್ತವೆ. ಓಕೆ, ಇವುಗಳನ್ನು ಹಾಳು ಮಾಡ್ಕೋಬಾರ್ದು ಅಷ್ಟೇ. ಓಕೆ, ಪೊಲ್ಯೂಷನ್ ಮಾಡಿ ನಾವು ಹಾಳು ಮಾಡ್ಕೋಬಾರ್ದು ಅಷ್ಟೇ. ಹಾಗಾದರೆ ಇನ್ನೊಂದು ಗುಣಲಕ್ಷಣ ಏನಪ್ಪ ಇದರದ್ದು ಅಂತ ಹೇಳಿದ್ರೆ, ಪೀನ ಮಸೂರದ್ದು ವಸ್ತುವಿನ ಪ್ರತಿಬಿಂಬ ಏನಾಗಿರುತ್ತೆ ಅಂತ ಹೇಳಿದ್ರೆ, ಇದು ವಸ್ತು ಅಂತೇಳಿ ನಾವು ನೋಟಿಸ್ ಮಾಡೋದಾಯಿತು ಅಂದರೆ, ತಲೆ ಕೆಳಗಾಗೂ ಸಹಿತ ವಸ್ತು ಮೂಡುತ್ತದೆ ಮತ್ತು ನೇರವಾಗಿಯೂ ಸಹಿತ ವಸ್ತುಗಳೇನಾಗ್ತವೆ, ಮೂಡುತ್ತವೆ. ಹಾಗಾದರೆ ಸತ್ಯ ಪ್ರತಿಬಿಂಬನೂ ಮೂಡುತ್ತದೆ, ಮಿಥ್ಯ ಪ್ರತಿಬಿಂಬವೂ ಸಹಿತ ಮೂಡುತ್ತದೆ. ಪೀನ ಮಸೂರದ ಒಂದು ಲಕ್ಷಣ. ಆದರೆ ನಿಮ್ನ ಮಸೂರದಲ್ಲಿ ಯಾವಾಗಲೂ ಅಷ್ಟೇ ಗೊತ್ತಿರಲಿ, ಒಂದು ವಸ್ತು ಇದೆ ಅಂತ ಹೇಳಿದ್ರೆ ಇದರ ಚಿಕ್ಕದಾದ ನೇರ ಮಿಥ್ಯ ಬಿಂಬ ಮೂಡುತ್ತದೆ. ಚಿಕ್ಕದಾದ ನೇರ ಮಿಥ್ಯ ಬಿಂಬ ಮೂಡುತ್ತದೆ. ಹಾಗಾದರೆ ಇಲ್ಲಿ ನಾವು ನೋಟಿಸ್ ಮಾಡಿ, ಯೂಸಸ್ ಅಂತೇಳಿ ಬಂತು ಅಂದರೆ ಏನಿದೆ ಯೂಸಸ್ಸು, ಇದರ ಯೂಸಸ್ ಏನು, ಅಪ್ಲಿಕೇಶನ್ಸ್ ಲೆವೆಲಲ್ಲಿ ನಾವು ಯೂಸ್ ಮಾಡ್ತೀವಪ್ಪ ಅಂತ ಹೇಳಿದ್ರೆ ಏನದು. ಪೀನ ಮಸೂರ ಅಂತೇಳಿ ಬಂದಾಗ ಏನಾಗಿರುತ್ತೆ, ಪೀನ ಮಸೂರಗಳು ಅಂತೇಳಿ ಬಂದಾಗ ಎಲ್ಲೆಲ್ಲಿ ಬಳಕೆ ಮಾಡ್ತೀವಿ, ಕ್ಯಾಮರಾದ ಲೆನ್ಸ್ಗಳಾಗಿ ಬಳಕೆ ಮಾಡ್ತವೆ. ಗೊತ್ತಿರಲಿ. ಓಕೆ, ಮ್ಯಾಗ್ನಿಫೈಯಿಂಗ್ ಲೆನ್ಸ್ಗಳಾಗಿ ಬಳಕೆ ಮಾಡ್ತೀವಿ. ಮ್ಯಾಗ್ನಿಫೈಯಿಂಗ್ ಅಂದರೆ ಈ ವಾಚ್ ರಿಪೇರಿ ಮಾಡೋರು ಇದ್ದಾರೆ, ಗೊತ್ತಿರಲಿ. ಓಕೆ, ಸೊ ಅಂಥವರಲ್ಲಿ ಬಳಕೆಯಲ್ಲಿ ತರಲಾಗುತ್ತೆ ಪೀನ ಮಸೂರ ಅಂತೇಳಿ ನಾವು ನೋಡ್ತೇವೆ. ನೆಕ್ಸ್ಟು ಸೂಕ್ಷ್ಮದರ್ಶಕದಲ್ಲಿ, ಕಣ್ಣಿಗೆ ಕಾಣದ ಜೀವಿಗಳನ್ನು ಅಧ್ಯಯನ ಮಾಡೋದಕ್ಕಾಗೂ ಸಹಿತ ಸೂಕ್ಷ್ಮದರ್ಶಕದಲ್ಲಿ ಬಳಕೆಯಲ್ಲಿ ತರ್ತೀವಿ. ಇದನ್ನು ಬಿಟ್ಟರೆ ಬೈನಾಕ್ಯುಲರ್ ಅಂತೇಳಿ ನೋಡ್ತೇವೆ. ಭೂಮಿಯಲ್ಲಿ ದೂರದ ವಸ್ತುಗಳನ್ನು ಗುರುತಿಸಲು ಬೈನಾಕ್ಯುಲರ್, ದ್ವಿನೇತ್ರಿ ಅಂತ ಕರೆಯಲಾಗುತ್ತೆ. ಇದನ್ನು ಬಿಟ್ಟರೆ ದೂರದೃಷ್ಟಿ ದೋಷದ ಪರಿಹಾರಕ್ಕಾಗಿ ಏನು ಮಾಡ್ತೀವಿ ಅಂದರೆ ಪೀನ ಮಸೂರವನ್ನು ಬಳಕೆಯಲ್ಲಿ ತರ್ತೀವಿ. ಓಕೆ, ನಿಮ್ನ ಮಸೂರವನ್ನು ಖಗೋಳ ದೂರದರ್ಶಕದಲ್ಲಿ, ಸ್ಪೇಸ್ ಟೆಲಿಸ್ಕೋಪ್ ಅಂತ ಕರಿತೀವಿ, ಅಲ್ಲೇನಾಗಿರುತ್ತೆ ಬಳಕೆಯಲ್ಲಿ ತಂದಿರ್ತೀವಿ. ನೆಕ್ಸ್ಟ್ ಅದನ್ನು ಬಿಟ್ಟರೆ ನಿಮ್ನ ಮಸೂರವನ್ನು ಇನ್ನೊಂದು ಕಡೆಗೆ ಬಳಕೆ ಮಾಡ್ತೀವಿ ಅಂದರೆ ವಾಹನದ ಹೆಡ್ಲೈಟ್ಸ್ ಮತ್ತು ಟಾರ್ಚ್ಗಳಲ್ಲಿ ಏನಾಗಿರುತ್ತೆ ಅಂದರೆ ನಿಮ್ನ ಮಸೂರಗಳನ್ನು ಬಳಕೆಯಲ್ಲಿ ತಂದಿರ್ತೀವಿ, ಸಮೀಪ ದೃಷ್ಟಿ ದೋಷದ ಪರಿಹಾರಕ್ಕಾಗಿ ಬಳಕೆಯಲ್ಲಿ ತರ್ತೀವಿ. ಸೊ ಇಷ್ಟು ಏನು ಅಂತ ಹೇಳಿದ್ರೆ ನಾವು ಪೀನ ಮಸೂರ ಮತ್ತು ನಿಮ್ನ ಮಸೂರದಲ್ಲಿ ಗಮನಿಸಬೇಕಾದಂತಹ ಅಂಶವಾಗಿರುತ್ತೆ. ಓಕೆ, ಸೊ ಇದರಲ್ಲಿ ಇನ್ನೊಂದು ಕಾನ್ಸೆಪ್ಟನ್ನು ನಾವು ನೋಟಿಸ್ ಮಾಡ್ಬೋದಪ್ಪ ಅಂತ ಹೇಳಿದ್ರೆ ಯಾವ ರೀತಿ ಹೇಳಬಹುದು ಇಲ್ಲಿ ಅಂತ ಹೇಳಿದ್ರೆ, ಇನ್ನೊಂದು ಪೀನ ಮಸೂರ ನಿಮ್ನ ಮಸೂರದ ಮೇಲೆ ಕಂಪಲ್ಸರಿ ಒಂದು ಅಪ್ಲಿಕೇಶನ್ಸ್ ಲೆವೆಲಲ್ಲಿ ಕೇಳ್ತಾರೆ, ಇನ್ನೊಂದು ಹೆಸರುಗಳ ಆಧಾರದ ಮೇಲೆ ಪ್ರಶ್ನೆಗಳು ಸಹಜವಾಗಿ ಇರ್ತವೆ. ಓಕೆನಾ. ಸೊ ಈಗ ನೆಕ್ಸ್ಟ್ ನೋಡ್ತಾ ಹೋಗೋಣ. ನಾನು ಪಾಠ ಹೇಳೋದನ್ನೆಲ್ಲ ನೋಟ್ ಮಾಡ್ತಾ ಬರಬೇಕು, ಗೊತ್ತಿರಲಿ. ಓಕೆ, ನೆಕ್ಸ್ಟ್ ನೋಡ್ತಾ ಹೋದ್ವಿ ಅಂದರೆ ಬೆಳಕಿನ ವಿಭಜನೆ.
ಡಿಸ್ಪರ್ಷನ್ ಆಫ್ ಲೈಟ್ ಅಂತೇಳಿ ಕರೀತಾರೆ. ಏನು ಬೆಳಕಿನ ವಿಭಜನೆ ಅಂತೇಳಿ ಬಂದರೆ, ಬಿಳಿ ಬೆಳಕಿನ ಕಿರಣ ಏನಾಗಿರುತ್ತೆ ಅಂತೇಳಿದ್ರೆ ಹಲವು ಬಣ್ಣಗಳಾಗಿ ಮಾರ್ಪಾಡಾಗ್ತಾ ಹೋಗುತ್ತೆ. ಓಕೆ, ಬಿಳಿ ಬೆಳಕಿನ ಕಿರಣವನ್ನು ಇದಕ್ಕೆ ಹಾಯಿಸ್ಬಿಟ್ವಿ ಅಂತ ಹೇಳಿದ್ರೆ ಏನಾಗಿರುತ್ತೆ ಗೊತ್ತಾ, 7 ಬಣ್ಣಗಳಾಗಿ ವಿಭಜನೆಯನ್ನು ತೆಗೆದುಕೊಳ್ಳುತ್ತೆ. ಒಂದು ಯಾವ ಬಣ್ಣ ಅಂತ ಹೇಳಿದ್ರೆ ರೆಡ್ ಬಣ್ಣವನ್ನು ನಾವು ನೋಟಿಸ್ ಮಾಡ್ತೇವೆ. ಸೊ ಈ ರೀತಿ ರೆಡ್ ಬಣ್ಣ. ಇನ್ನೊಂದು ಯಾವ ಬಣ್ಣ ಅಂತ ಹೇಳಿದ್ರೆ ಇದು ನೇರಳೆ ಬಣ್ಣ ಅಂತೇಳಿ ಕರೀತೇವೆ. ಓಕೆ, ಸೊ ಈ ರೀತಿ ಏನು ಮಾಡುತ್ತೆ ಅಂತ ಹೇಳಿದ್ರೆ ನೋಟಿಸ್ ಮಾಡ್ತಾ ಹೋಗ್ಬೋದು. ಸೊ ಹಾಗಾದರೆ ಇಲ್ಲಿ ಗಮನಿಸಬೇಕಾದಂಥ ಇನ್ನೊಂದು ಅಂಶ ಏನಪ್ಪ ಅಂತ ಹೇಳಿದ್ರೆ, ಈ 7 ಬಣ್ಣಗಳ ಗುಂಪನ್ನು ಏನಂತ ಕರಿತೀವಿ, ರೋಹಿತ ಅಂತ ಕರಿತೇವೆ. ಇಂಗ್ಲೀಷಲ್ಲಿ ಸ್ಪೆಕ್ಟ್ರಮ್ ಅಂತ ಕರಿತೀವಿ, ಗೊತ್ತಿರಲಿ. ಸ್ಪೆಕ್ಟ್ರಮ್ ಅಂತೇಳಿ ಇದನ್ನು ನೋಟಿಫೈ ಮಾಡಬಹುದು. ಮತ್ತು ಇನ್ನೊಂದೇನು, ಬೆಳಕು ಅಂತೇಳಿ ಬಂದಾಗ ಇದನ್ನು ಅಶ್ರಗ ಅಥವಾ ಪ್ರಿಸಮ್ ಅಂತ ಕರಿತೀವಿ. ಅಶ್ರಗ, ಇಂಗ್ಲೀಷಲ್ಲಿ ಪ್ರಿಸಮ್ ಅಂತ ಕರಿತೀವಿ. ನೆನಪಿರಲಿ, ಇದರ ಪ್ರಯೋಗವನ್ನು ಮಾಡಿದಂಥ ವಿಜ್ಞಾನಿ ಯಾರಪ್ಪ ಅಂತ ಹೇಳಿದ್ರೆ ಸರ್ ಐಸಾಕ್ ನ್ಯೂಟನ್ ಮೊದಲ ಬಾರಿಗೆ ಇದರ ಪ್ರಯೋಗವನ್ನು ಮಾಡಿ ತಿಳಿಸ್ತಾರೆ. ಇದರಲ್ಲಿ ನಾವು ವಿಬ್ ಗಯಾರ್ ಅಂತ ನೋಡ್ತೀವಿ, VIBGYOR, ವಿಬ್ ಗಯಾರ್ ಅಂತೇಳಿ ನೋಡ್ತೇವೆ. ಈ ವಿಬ್ ಗಯಾರ್ನಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ, ಸೊ ಹೋಗ್ತಾ ಏನಾಗಿರುತ್ತೆ ಅಂತ ಹೇಳಿದ್ರೆ, ಸೊ ತರಂಗ ದೂರಗಳೇನಾಗ್ತಾ ಹೋಗುತ್ತೆ, ಬೇರೆ ಬೇರೆ ನೋಡ್ತಾ ಹೋಗ್ಬೋದು, ದೂರ 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 ಈ ರೀತಿ ಏನಾಗ್ತಾ ಹೋಗುತ್ತೆ, ಚೇಂಜಸ್ ಆಗೋದನ್ನು ನಾವು ನೋಡ್ತಾ ಬರ್ತೀವಿ. ಹಾಗಾದರೆ ಹೋಗ್ತಾ ತರಂಗ ದೂರಗಳು ಜಾಸ್ತಿ ಆಯಿತು ಅಂದರೆ ಅವುಗಳ ವೇಗವೂ ಸಹಿತ ಏನಾಗಿರುತ್ತಪ್ಪ, ಜಾಸ್ತಿ ಆಗುತ್ತೆ. ಹಾಗಾಗಿ ತರಂಗ ದೂರ ಜಾಸ್ತಿ ಇರುವಂತಹ ಬಣ್ಣ ಯಾವುದು ಅಂದರೆ ಕೆಂಪು ಬಣ್ಣ. ಗೊತ್ತಿಲ್ಲ ಸ್ನೇಹಿತರೆ, ಅತಿ ವೇಗವಾಗಿ ನಮ್ಮನ್ನು ರೀಚ್ ಮಾಡುವುದರಿಂದ ಇದನ್ನು ಎಲ್ಲಿ ಬಳಕೆಯಲ್ಲಿ ತಗೊಂಬಂದ್ಬಿಡ್ತೀವಿ ಗೊತ್ತಾ, ಎಲ್ಲಿ ತರ್ತವೆ, ಸಂಪೂರ್ಣವಾಗಿ ನಾವು ಅಪಾಯದ ಸ್ಥಳಗಳಲ್ಲಿ ಬಳಕೆ ಮಾಡ್ತೀವಿ. ವಾಹನದ ಬ್ರೇಕ್ ಒತ್ತಿದ ತಕ್ಷಣ ಹಿಂದ್ಗಡೆ ಲೈಟ್ ಆನ್ ಆಗುತ್ತೆ, ಅಲ್ಲೂ ಸಹಿತ ಇದನ್ನು ಏನು ಮಾಡ್ತೀವಿ, ಬಳಕೆಯಲ್ಲಿ ತಂದಿರ್ತೀವಿ. ಸೊ ಇದನ್ನು ಬಿಟ್ಟರೆ ನಾವು ಇನ್ನೊಂದು ಕಡೆಗೆ ನೋಡೋದಾಯಿತು ಅಂದರೆ ರೆಡ್ ಬಣ್ಣ ಅಂತೇಳಿ ಬಂದಾಗ ನಾವೇನು ಮಾಡಿರ್ತೀವಿ ಅಂತ ಹೇಳಿದ್ರೆ, ಈ ಕೆಂಪು ಬಣ್ಣವನ್ನು ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ತತ್ಕ್ಷಣ ನಮ್ಮ ಪೀನಿಯಲ್ ಗ್ರಂಥಿ ಏನಾಗ್ಬಿಡುತ್ತೆ ಗೊತ್ತಾ, ಅಲರ್ಟ್ ಆಗೋದಕ್ಕೆ ಈ ಬಣ್ಣ ಕಾರಣ ಆಗಿರುತ್ತೆ. ಎಲ್ಲೇ ಕೆಂಪು ಬಣ್ಣವನ್ನು ನೋಡಿದರೂ ಸಹಿತ ನಮಗೊಂದು ಅಲರ್ಟ್ನೆಸ್ಸನ್ನು ತೋರಿಸುತ್ತೆ, ಅದು ಪೀನಿಯಲ್ ಗ್ರಂಥಿಯಿಂದ ಅಲರ್ಟ್ ಆಗುವಂಥದ್ದು. ಓಕೆನಾ. ಸೊ ಹಾಗಾದರೆ ಬೆಳಕಿನ ಚದುರುವಿಕೆ ಅನ್ನೋ ಒಂದು ಕಾನ್ಸೆಪ್ಟನ್ನು ನೋಟಿಸ್ ಮಾಡ್ತಾ ಬರೋಣ. ಬೆಳಕಿನ ಚದುರುವಿಕೆ, ಇಂಗ್ಲೀಷಲ್ಲಿ ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಅಂತ ಕರೀತಾರೆ. ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಏನಿದು? ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಅಂತ ಹೇಳಿದ್ರೆ, ಬಿಳಿ ಬೆಳಕಿನ ಕಿರಣ ಏನಾಗುತ್ತೆ ಅಂದರೆ ಅತಿ ಸಣ್ಣ ಕಣಗಳ ಮೇಲೆ ಪತನಗೊಳ್ಳುತ್ತೆ. ಯಾವಾಗ ಈ ರೀತಿ ಪತನಗೊಳ್ಳುತ್ತೋ ಕಡಿಮೆ ತರಂಗ ದೂರದ ಬಣ್ಣಗಳು ಏನಾಗ್ಬಿಡ್ತಾ ಗೊತ್ತಾ, ಕಡಿಮೆ ತರಂಗ ದೂರದ ಬಣ್ಣಗಳು ಇಲ್ಲೇ ಹರಡುವುದಕ್ಕೆ ಶುರುವಾಗುತ್ತೆ. ದ ರೇ ಆಫ್ ಲೈಟ್ ರೇಡಿಯೇಟ್ ಇನ್ ಆಲ್ ಡೈರೆಕ್ಷನ್ ಬೈ ಟೈನಿ ಪಾರ್ಟಿಕಲ್ ವಿಚ್ ಹ್ಯಾವಿಂಗ್ ಶಾರ್ಟರ್ ವೇವ್ ಲೆಂತ್. ಕಡಿಮೆ ತರಂಗ ದೂರದ ಬಣ್ಣಗಳು ಯಾವ್ಯಾವಿದಾವೋ ಅವಷ್ಟು ಏನಾಗ್ತವೆ, ಸುತ್ತಲೂ ಹರಡ್ತಾ ಹೋಗ್ತವೆ. ಅದನ್ನು ನಾವೇನಂತ ಕರಿತೀವಿ, ಸ್ಕ್ಯಾಟ್ರಿಂಗ್, ಬೆಳಕಿನ ಚದುರುವಿಕೆ ಅಂತ ಕರೆಯಲಾಗುತ್ತೆ. ಹಾಗಾದರೆ ಬೆಳಕಿನ ಚದುರುವಿಕೆ ಅನ್ನೋ ಕಾನ್ಸೆಪ್ಟನ್ನು ಮೊದಲ ಬಾರಿಗೆ ನಮಗೆ ಪರಿಚಯ ಮಾಡಿಕೊಡುವಂಥ ವಿಜ್ಞಾನಿ ರೈಲೆ. ಈ ರೈಲೆ ಪ್ರಕಾರ ನಾವೇನು ಮಾಡ್ತೀವಿ ಅಂತಾರೆ, ಅನ್ವಯಗಳನ್ನು ನೋಡ್ತೇವೆ. ಆಕಾಶ, ಬೆಳಗಿನ ಸಮಯದಲ್ಲಿ ಆಕಾಶ ನೀಲಿಯಾಗಿ ಕಾಣುತ್ತದೆ, ಬ್ಲೂ. ಓಕೆ, ನೀಲಿ ಬಣ್ಣದಿಂದ ಏನಾಗಿರುತ್ತೆ ಅಂದರೆ ಗೋಚರವಾಗುತ್ತದೆ. ಓಕೆನಾ. ಸೊ ಇದರ ನಂತರ ನಾವು ಇನ್ನೊಂದು ನೋಟಿಸ್ ಮಾಡ್ತೀವಿ. ಎರಡನೇದಾಗಿ ಏನಾಗಿರುತ್ತೆ ಅಂದರೆ ಸಮುದ್ರದ ನೀರಿನ ಬಣ್ಣ, ನೀರಿನ ಬಣ್ಣ ನೀಲಿ. ಇದು ಬೆಳಗಿನ ಸಮಯದಲ್ಲಿ ವಾತಾವರಣ ಇರೋದರಿಂದ ಚದುರುವಿಕೆ ನಡೀತದೆ. ಹಾಗಾಗಿ ಇವೆರಡನ್ನು ನೋಟಿಸ್ ಮಾಡ್ತವೆ. ಓಕೆ, ಇದನ್ನು ಮೊದಲ ಬಾರಿಗೆ ನಮಗೆ ಪರಿಚಯ ಮಾಡಿಕೊಡುವಂತಹ ಮಹಾನ್ ವ್ಯಕ್ತಿ ಯಾರಪ್ಪ ಅಂತ ಹೇಳಿದ್ರೆ ಯಾರಾಗಿರ್ತಾರೆ, ಸರ್ CV ರಾಮನ್. ಓಕೆ, ಬೆಳಕಿನ ಮೇಲೆ ಅಧ್ಯಯನ ನಡೆಸಿದಂಥ ವಿಜ್ಞಾನಿ. ಇವರು 1928 ಫೆಬ್ರವರಿ 28ರಂದು ಇದನ್ನು ಏನು ಮಾಡ್ತಾರೆ, ವಿವರಣೆಯನ್ನು ನೀಡಿದ್ದರಿಂದ ಇದರ ಸ್ಮರಣಾರ್ಥ. ಓಕೆ, ನಾವೇನು ಮಾಡ್ತೀವಿ ಅಂದರೆ ಇವ್ರಿಗೆ ನೊಬೆಲ್ ಅವಾರ್ಡ್ ಸಿಗುತ್ತೆ ಮುಂದೆ. ಓಕೆ, 1930ರಲ್ಲಿ. ಸೊ ಇದರ ಸ್ಮರಣಾರ್ಥ ನಾವೇನು ಮಾಡ್ತೀವಿ ಅಂದರೆ ನ್ಯಾಷನಲ್ ಸೈನ್ಸ್ ಡೇ, ನ್ಯಾಷನಲ್ ಸೈನ್ಸ್ ಡೇ ಅಂತೇಳಿ ಆಚರಣೆಯಲ್ಲಿ
ತರಲಾಗುತ್ತೆ. ನ್ಯಾಷನಲ್ ಸೈನ್ಸ್ ಡೇ ಅಂತೇಳಿ ಗಮನಿಸ್ತೀವಿ. ಗೊತ್ತಿಲ್ಲ ಸ್ನೇಹಿತರೆ, ಇವೆಲ್ಲವೂ ನೀವು ಗಮನಿಸುವ ಹಾಗೆ ಓಕೆ ಫೆಬ್ರವರಿ 20ನೇ ಈ ರೀತಿ ಆಚರಣೆಯಲ್ಲಿ ತರ್ತೇವೆ. ಓಕೆ, ಮೂರನೇದು ಯಾವುದಪ್ಪ ಅಂದರೆ ಗಗನನೌಕೆಗಳಲ್ಲಿ ಚಲಿಸುವಂಥ ವ್ಯಕ್ತಿಗಿಂತ ಮುಂಚೆ ಬೆಳಗಿನ ಹಾಗೂ ಸಂಜೆಯ ಸಮಯದ ಸೂರ್ಯ. ಹೌದಾ, ಬೆಳಗಿನ ಹಾಗೂ ಸಂಜೆಯ ಸಮಯದ ಸೂರ್ಯ ಅದ್ಭುತವಾದ ಕಾನ್ಸೆಪ್ಟ್. ಮತ್ತೆ ಓಕೆ, ಇದು ಭೂಮಿ ಅಂತ ಅಂದ್ಕೊಂಡ್ವಿ ಅಂದರೆ ಇದು ಭೂಮಿ, ನಮಗೊಂದು ವಾತಾವರಣ ಅನ್ನೋದಿದೆ ನೆನಪಿನಲ್ಲಿ. ಓಕೆ, ಹಾಗಾದರೆ ಈ ವಾತಾವರಣದಲ್ಲಿ ಸೂರ್ಯ, ಬೆಳಗಿನ ಸಮಯದ ಸೂರ್ಯ ಮತ್ತು ಸಂಜೆ ಸಮಯದ ಸೂರ್ಯ, ಮಾರ್ನಿಂಗ್ ಸನ್ ಮತ್ತು ಈವ್ನಿಂಗ್ ಸನ್, ಇವ ಏನು ಮಾಡ್ತಾನಪ್ಪ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನಾವು ನೋಟಿಸ್ ಮಾಡುವ ಹಾಗೆ ಸೊ ಬೆಳಕಿನ ಕಿರಣಗಳೇನಾಗ್ತವೆ ಬರ್ತವೆ. ಓಕೆ, ಇಲ್ಲಿ ಮಾರ್ನಿಂಗಲ್ಲಿ ಮಂಜಿನ ಕಣಗಳು, ಈವ್ನಿಂಗಲ್ಲಿ ಏನಾಗಿರುತ್ತೆ ಅಂದರೆ ಡಸ್ಟ್ ಪಾರ್ಟಿಕಲ್ಸ್. ಬೆಳಕು ಬಂದು ಬೀಳೋದಕ್ಕೆ ಶುರುವಾದ ತಕ್ಷಣ ಇದರಲ್ಲಿ ಬಿಳಿ ಬೆಳಕಿನ ಕಿರಣ ಅಲ್ವಾ, ಎಲ್ಲ ಬಣ್ಣಗಳು ಇರ್ತಾವೆ ಅಲ್ಲಿ. ಓಕೆ, ಆದರೆ ಈ ನೀಲಿ ಬಣ್ಣ ಮತ್ತು ಇತರೆ ಬಣ್ಣಗಳು ಇಲ್ಲೇ ಚದುರಿಬಿಡ್ತವೆ. ಹಾಗಾದರೆ ಚದರದೇ ಇರುವಂತಹ ಕೆಂಪು ಬಣ್ಣ ಏನು ಮಾಡುತ್ತೆ ಗೊತ್ತಾ, ನೋಡುಗನನ್ನು ರೀಚ್ ಮಾಡಿಬಿಡುತ್ತೆ. ವಾತಾವರಣದಲ್ಲಿ ನೋಡುಗನನ್ನು ಭಾಳ ಬೇಗ ಏನು ಮಾಡಿಬಿಡುತ್ತೆ, ರೀಚ್ ಮಾಡ್ತಾ ಹೋಗುತ್ತೆ. ಹೀಗಾಗಿ ಬೆಳಗಿನ ಹಾಗೂ ಸಂಜೆಯ ಸಮಯದ ಸೂರ್ಯ ಕೆಂಪಾಗಿ ಕಾಣಲು ಕಾರಣ ಈ ಬಣ್ಣಗಳು ಚದರಿದ್ದರಿಂದ ಈ ಬಣ್ಣ ಗೋಚರ ಆಗುತ್ತೆ. ಓಕೆ, ಸೊ ಹಾಗಾದರೆ ಕೆಂಪು ಬಣ್ಣ ಚದರಲ್ವ ಸರ್ ಅಂದರೆ ಆಗಲ್ಲ, ಇದು ಚದರೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ತರಂಗ ದೂರ ಜಾಸ್ತಿ ಇರೋದರಿಂದ ಕಡಿಮೆ ತರಂಗ ದೂರ ಅಲ್ಲ, ಇದರದ್ದು ಜಾಸ್ತಿ ತರಂಗ ದೂರ ಇರುತ್ತೆ, ಹೀಗಾಗಿ ಚದರಲ್ಲ. ಹಾಗಾದರೆ ಇವು ಮೂರಕ್ಕೆ ಒಂದೇ ಉತ್ತರ, ಬೆಳಕಿನ ಚದುರುವಿಕೆ. ಏನು, ಬೆಳಗ್ಗೆ ಸಮಯದಲ್ಲಿ ಆಕಾಶದ ಬಣ್ಣ ನೀಲಿ, ಸಂಜೆ ಸಮಯದಲ್ಲಿ ಅಥವಾ ಬೆಳಗಿನ ಸಮಯದಲ್ಲಿ ಆಕಾಶದ ಬಣ್ಣ ನೀಲಿ, ಬೆಳಗಿನ ಸಮಯದಲ್ಲಿ ಸಮುದ್ರದ ಬಣ್ಣ ನೀಲಿ, ಬೆಳಗಿನ ಹಾಗೂ ಸಂಜೆಯ ಸಮಯದ ಸೂರ್ಯ ಕೆಂಪಾಗಿ ಕಾಣುತ್ತಾನೆ. ಇಷ್ಟಕ್ಕೂ ಒಂದೇ ಉತ್ತರ, ಬೆಳಕಿನ ಚದುರುವಿಕೆ. ಇನ್ನು ಒಂದಕ್ಕೆ ಬೆಳಕಿನ ಚದುರುವಿಕೆ ಅಂತ ನೀಡಕ್ಕೆ ಬರಲ್ಲ. ಎಲ್ಲಿ ಮಾಧ್ಯಮ ಇರಲ್ವೋ ಅಲ್ಲಿ ಏನಂತ ಕರಿತೀವಿ ಅಂತ ಹೇಳಿದ್ರೆ ಚದುರುವಿಕೆ ಇರೋಂಗಿಲ್ಲ. ಯಾರ್ಯಾರಿಗೆ, ಗಗನ ನೌಕೆಗಳಿಗೆ, ಗಗನ ನೌಕೆ ಅಂತ ಕರಿತೀವಿ ಒಂದು. ಮತ್ತು ಇನ್ನೊಂದು ಯಾವುದು, ಗಗನ ನೌಕೆಗಳಲ್ಲಿ, ಮತ್ತು ಇನ್ನೊಂದು ಚಂದ್ರನಲ್ಲಿರುವಂತಹ ವ್ಯಕ್ತಿಗೆ, ಚಂದ್ರನಲ್ಲಿ. ಇಷ್ಟು ಇದರಲ್ಲಿ ಏನು ಕಾಣಲ್ಲ, ನಿರ್ವಾತ ಪ್ರದೇಶ ಇರುವುದರಿಂದ ಯಾವುದೇ ಬೆಳಕಿನ ಚದುರುವಿಕೆ ಇರುವುದಿಲ್ಲ. ಈ ಕಾರಣಕ್ಕಾಗಿ ಇಲ್ಲೆಲ್ಲ ಏನಾಗಿರುತ್ತೆ, ಕಪ್ಪಾಗಿ ಆಕಾಶ ಏನಾಗಿರುತ್ತೆ, ಕಪ್ಪು ಬಣ್ಣದಲ್ಲಿ ಏನಾಗಿರುತ್ತೆ, ಗೋಚರ ಆಗುತ್ತದೆ. ಹಾಗಾದ್ರೆ ನಾವ್ಯಾಕೆ ಎಷ್ಟು ಕಲರ್ಫುಲ್ ಆಗಿದ್ದೀವಿ ಅಂದರೆ ಬೆಳಕಿನ ಚದುರುವಿಕೆ. ಅಲ್ಲಿ ಹೋದಾಗ ಎಲ್ಲರೂ ಯಾವ ಬಣ್ಣದಲ್ಲಿ ಕಾಣಿಸ್ತಾರೆ, ಮತ್ತು ಬಣ್ಣನೇ ಇರೋಂಗಿಲ್ಲ, ಬ್ಲ್ಯಾಕ್ ಆ್ಯಂಡ್ ವೈಟ್. ಯಾವ ವಸ್ತು ಬೆಳಕನ್ನು ಹೀರಿಕೊಳ್ಳುತ್ತೋ ಅದು ಬ್ಲ್ಯಾಕ್ ಆಗಿ ಕಾಣಿಸುತ್ತೆ, ಯಾವ ವಸ್ತು ಬೆಳಕನ್ನು ಪ್ರತಿಫಲಿಸುತ್ತೋ ಅದು ಹೀರಿಕೊಳ್ಳದೆ ಅದನ್ನು ಬಿಳಿಯಾಗಿ ಗೋಚರ ಆಗುತ್ತೆ. ಅದಕ್ಕೆ ಇವತ್ತಿಗೂ ಚಂದ್ರ ನಮಗೆ ಕಲರ್ಫುಲ್ಲಾಗಿ ಕಂಡೇ ಇಲ್ಲ. ಯಾಕೆಂದರೆ ಅಲ್ಲಿ ಮಾಧ್ಯಮನೇ ಇಲ್ಲ, ಯಾವುದೇ ರೀತಿಯಾದ ಚದುರುವಿಕೆ ಅಲ್ಲಿ ನಡೆಯಲ್ಲ. ಓಕೆ, ಈ ಕಾರಣಕ್ಕಾಗಿ ನಾವೇನು ಮಾಡ್ತೀವಿ ಅಂದರೆ ಬೆಳಕಿನ ಚದುರುವಿಕೆ ಅಂತ ಒಂದು ಕಾನ್ಸೆಪ್ಟನ್ನು ಇಲ್ಲಿ ನೋಟಿಸ್ ಮಾಡ್ತೇವೆ. ಇಸ್ ಇಟ್ ಕ್ಲಿಯರ್? ಓಕೆ, ಸೊ ಇಷ್ಟು ಏನು ಅಂದರೆ ಬೆಳಕಿನ ಚದುರುವಿಕೆ. ಓಕೆನಾ, ಸೊ ಇನ್ನು ನಾವು ಮುಂದಿನ ಕ್ಲಾಸನ್ನು ನೆಕ್ಸ್ಟ್ ಡೇಗೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಓಕೆನಾ, ನೆಕ್ಸ್ಟ್ ಡೇನಲ್ಲಿ ನಾವು ಬೆಳಕಿನ ಧ್ರುವನ, ವ್ಯತೀಕರಣ, ಒಟ್ಟು ಆಂತರಿಕ ಪ್ರತಿಫಲನ ಇದರ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಧನ್ಯವಾದಗಳೊಂದಿಗೆ ನಿರಂಜನ ಮೂರ್ತಿ.